ಬರುವೆ ಪ್ರಭು ನಿನ್ನ ಮಗನಾಗಿ ನಾನ್ ಬಾಳುವೆ. ನಿನ್ನ ಮುಖ ದರ್ಶನ ಸಾಕೆ ನನಗೆ, ನಿನ್ನ ಮುಖ ದರ್ಶನ ಸಾಕೆ ನನಗೆ. ಸರ್ವಲೋಕ ಐಶ್ವರ್ಯ ನೀ ನನಗೆ ಎಸೆಯ, ಸರ್ವಲೋಕ ಐಶ್ವರ್ಯ ನೀ ಎಸೆಯ. ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಪ್ರಭು ನಿನ್ನ ಮಗನಾಗಿ ನಾನ್ ಬಾಳುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಪ್ರಭು ನಿನ್ನ ಮಗನಾಗಿ. ಸತ್ಯವಾಕ್ಯವೇ ಸತ್ಯವಾಕ್ಯವೇ ನೀನನ್ನು ಸೇರೋ, ಸತ್ಯವಾಕ್ಯವೇ ನೀನನ್ನು ಸೇರೋ. ಜಗಜ್ಯೋತಿಯೇ ಪ್ರಭು ನನ್ನೇಸುವೆ, ಜಗಜ್ಯೋತಿಯೇ ಪ್ರಭು ನನ್ನೇಸುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ನಿನ್ನ ಮಗನಾಗಿ ನಾನ್ ಬಾಳು. ಆತ್ಮದಿಂದ ಎಲ್ಲರೂ ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಪ್ರಭು ನಿನ್ನ ಮಗನಾಗಿ ನಾನ್ ಬಾಳುವೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಎದುರು ನೋಡ್ತಾ ಇದ್ರಿ. ಮತ್ತು ಇಲ್ಲಿ ಎಷ್ಟೋ ಆಸಕ್ತಿಯಿಂದ ಯವನಸ್ಥರು, ಹಿರಿಯರು, ಕಿರಿಯರು, ಹೆಚ್ಚಿನ ಪ್ರಮಾಣದಲ್ಲಿ ಯವನಸ್ಥರು ಎಷ್ಟೋ ಆಸಕ್ತಿಯಿಂದ ಬಂದಿದ್ದಾರೆ. ಎಷ್ಟೋ ಬಿಸಿ ಕೆಲಸಗಳಿತ್ತವರಿಗೆ, ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದ್ರು ಪರವಾಗಿಲ್ಲ ಅಂತೇಳಿ ಎಲ್ಲ ಡ್ಯೂಟಿಗಳನ್ನೆಲ್ಲ ಬಿಟ್ಟು ಬಂದಿದ್ದಾರೆ ಎಲ್ಲರೂ. ನಿಜವಾಗಲೂ ಬಹಳ ಸಂತೋಷವಾಗ್ತದೆ. ಕೆಲವು ಜನ ಹೋಮ್ ಮಿನಿಸ್ಟರ್ ಬಂದಿದ್ದಾರೆ, ಕೆಲವು ಜನ ಕಾರ್ಯಾಚರಣೆಯಲ್ಲಿ ಇರ್ತಕ್ಕಂಥ ಕೆಲವು ಅಧಿಕಾರಿಗಳು ಬಂದಿದ್ದಾರೆ. ಹಲ್ಲೆಲೂಯಾ, ಗಂಭೀರವಾಗಿ ಹೇಳ್ತಿರಲ್ಲೂಯ್ಯ. ಕರ್ತ ನಾಮಕ್ಕೆ ಮಹಿಮೆಯುಂಟಾಗಲಿ. ಎಷ್ಟು ಆಸಕ್ತಿಯಿಂದ ಸೇರಿ ಬಂದ್ರಿ. ಇವತ್ತು ಒಂದು ವಿಶೇಷವಾದಂತಹ ಸಂಗತಿಯನ್ನು ನಾವು ಕೇಳಲಿಕ್ಕಿದ್ವಿ. ಪ್ರಶ್ನೆಗೆ ಉತ್ತರ ಕೊಡಬೇಕು. ನೀವು ಕೊಟ್ಟರು ಪರವಾಗಿಲ್ಲ. ವೀಕ್ಷಕರೆಲ್ಲರೂ ಎಷ್ಟು ಆಸಕ್ತಿಯಿಂದ ಕೇಳುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲೂಯ್ಯ. ವಿಶ್ವದಲ್ಲಿ ಅತ್ಯಂತ ಅಮೂಲ್ಯವಾದದ್ದು ಏನಾಗಿದೆ? ವಿಶ್ವದಲ್ಲಿ ಅತ್ಯಂತ ಅಮೂಲ್ಯವಾದದ್ದು ಏನಾಗಿದೆ? ಅದು ಈ ವಿಶ್ವದಲ್ಲಿ ಯಾವ ಹಣ, ಐಶ್ವರ್ಯ, ಅಂತಸ್ತು, ಖಜಾನ, ಬೊಕ್ಕಶ ಅದಕ್ಕೆ ಸಮಾನವಾಗಿಲ್ಲ. ಅಮೂಲ್ಯವಾದದ್ದು ಯಾವುದು? ಟೈಮ್. ವೆರಿ ಗುಡ್. ಅದು ಲೋಕದ ಪ್ರಕಾರವಾಗಿ, ಲೋಕದ ಪ್ರಕಾರ ಕರೆಕ್ಟ್ ಇದೆ. ವಕ್ತ್, ಸಮಯ ಎಲ್ಲದಕ್ಕಿಂತ ಅಮೂಲ್ಯವಾದ ವಿಶ್ವದಲ್ಲಿ. ಆದರೆ ಆ ಟೈಮ್ಗಿಂತ ಇನ್ನೂ ವಿಶ್ವದಲ್ಲಿ ಅತ್ಯಂತ ಅಮೂಲ್ಯವಾದದ್ದು ಏನಾಗಿದೆ? ವೆರಿ ಗುಡ್, ವಾಕ್ಯವಿದೆ. ವೆರಿ ಗುಡ್, ಕಮಾನ್, ವೆರಿ ಗುಡ್ ವಾಕ್ಯ. ಮತ್ತು ಬಂದ್ರಿ ಒಂದು ಸ್ಟೆಪ್ ಬಂದ್ಬಿಟ್ರಿ. ಇನ್ನೊಂದು ಮನಿ ಇದೆ. ಅತ್ಯಂತ ಅಮೂಲ್ಯವಾದದ್ದು ಯಾವುದಾಗಿದೆ? ಸಮಯ ಅಂತ ಹೇಳಿದ್ರಿ, ಬಹಳ ಚೆನ್ನಾಗಿ ಹೇಳಿದ್ರಿ. ಅದು ಕೂಡ ಒಂದು ಸ್ಟೆಪ್. ಇನ್ನು ಒಂದು ಸ್ಟೆಪ್ ಒಳಗೆ ಬರಬೇಕು. ವಾಕ್ಯ ಕರೆಕ್ಟ್. ಇನ್ನು ಒಂದೇ ಮನಿ ಇದೆ. ಎಲ್ಲ ಮನಿಗೂ ಗೊತ್ತಾಯ್ತಲ್ಲ? ಬಾಕ್ಸ್, ಚೆಸ್ ಬೋರ್ಡ್ ಬಾಕ್ಸ್ ಇರ್ತಲ್ಲ, ಟಕ್ 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 ಎಲ್ಲ ಬಂದ್ರೆ ಈಗ ಒಂದು ಬಾಕ್ಸ್ ಅಲ್ಲಿ ಬರ್ಬೇಕು. ಒಂದು ಬಾಕ್ಸ್ ಏನಿದೆ? ಪ್ರಾಣ. ವೆರಿ ಗುಡ್. ಮತ್ತು ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಹೇಳಿದ್ರೆ ಹೆಂಗಿತ್ತು? ಹೊಸ ಸ್ಟೂಡೆಂಟ್ಸ್ಗೆಲ್ಲ ಅವಕಾಶ ಕೊಡ್ಬೇಕು. ಅವ್ರ ತಲೆಗೆ ಸ್ವಲ್ಪ ತಿರುಗಾಡ್ಬೇಕು. ಅತ್ಯಂತ ಅಮೂಲ್ಯವಾದದ್ದು ಬೈಬಲ್ ಪ್ರಕಾರವಾಗಿ, ವಕ್ತ್ ಅನ್ನೋದು ಮೇಲೆ ಬೈಬಲ್ ಪ್ರಕಾರವಾಗಿ ಅತ್ಯಂತ ಅಮೂಲ್ಯವಾದದ್ದು ಯಾವುದಿದೆ? ಜ್ಞಾನ. ಎಲ್ಲರದೇ ಜ್ಞಾನ. ತೆಗೀರಿ ಬೈಬಲ್ ಅನ್ನೋದು. ಈ ಲೋಕದಲ್ಲಿ ಎಲ್ಲ ಮುತ್ತು ರತ್ನಗಳಕ್ಕಿಂತಲೂ, ಹವಳಕ್ಕಿಂತಲೂ, ನಿನ್ನ ಇಷ್ಟ ವಸ್ತುಗಳಕ್ಕಿಂತಲೂ ಅಮೂಲ್ಯವಾದದ್ದು ಜ್ಞಾನ. ತೆಗಿದ್ರಿ ಆ ಮಾತು. ಜ್ಞಾನೋಕ್ತಿ 3ನೇ ಅಧ್ಯಾಯ ಇದೇ. 3ನೇ ಅಧ್ಯಾಯ 15ನೇ ವಚನಕ್ಕೆ ಬರ್ತೀರಾ? ನೋಡ್ತೀರಾ? ಎಲ್ಲಿ ಬರ್ತೀರಿ ನೋಡೋಣ. ಜ್ಞಾನೋಕ್ತಿ 3ನೇ ಅಧ್ಯಾಯ. ಕಮಾನ್ ಗಾಯ್ಸ್, ವೆರಿ ಗುಡ್. ತುಂಬಾ ಸಂತೋಷ. ಓದ್ತೀರಾ ಮಾತ್ರ? ಕಮಾನ್, ವೆರಿ ಗುಡ್, ವೆರಿ ಗುಡ್. ಪ್ರೈಸ್ ಲಾರ್ಡ್. 14ನೇ ವಚನ. ಎಸ್, 15. ಜ್ಞಾನವು ಮುತ್ತು ರತ್ನಗಳಕ್ಕಿಂತಲೂ ಅಮೂಲ್ಯವಾದದ್ದು, ನಿನ್ನ ಇಷ್ಟ ವಸ್ತುಗಳಕ್ಕಿಂತಲೂ ಅದಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ. ಓದ್ರಿ, ನಿಮ್ಮಲ್ಲಿ ಓದ್ರಿ. ಖಾಲಿ 15 ಓದಿದ್ರೆ ಆಮೇಲೆ ಎಲ್ಲ ತಿಳಿಸ್ಕೊಡ್ತೇನೆ. ಅದು ಮಾಣಿಕ್ಯಗಳಿಗಿಂತಲೂ ಬಹು ಅಮೂಲ್ಯವಾದದ್ದು. ಬಹು ಅಮೂಲ್ಯವಾದದ್ದು. ಮಾಣಿಕ್ಯಗಳಿಗಿಂತಲೂ ಅಮೂಲ್ಯವಾದದ್ದು ಆಗಿದ್ದು ನಿನ್ನ ಇಷ್ಟ ವಸ್ತುಗಳು ಎಲ್ಲವೂ ಅದಕ್ಕೆ. ನಿನ್ನ ಇಷ್ಟ ವಸ್ತುಗಳು ಏನೇನು ಮಂತ್ರಿ? ಹಲೋ, ನಿನ್ನ ಇಷ್ಟ ವಸ್ತುಗಳು ಯಾವುದು ಅದಕ್ಕೆ ಸಮವಾಗುವುದು. ಎಲ್ಲರೂ ಹೇಳ್ತಿರಲ್ವ?
ನಿನ್ನ ಇಷ್ಟ ವಸ್ತುಗಳು ಯಾವುದು ಅದಕ್ಕೆ ಸಮವಾಗುವುದಿಲ್ಲ ಎಂಬುದಾಗಿ ಎಷ್ಟು ಸುಂದರವಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರಿ ಗಂಭೀರವಾಗಿ ಹೇಳ್ತಿರಲಿ. ನಿನ್ನ ಇಷ್ಟ ವಸ್ತುಗಳು ಯಾವುದು? ನಿನ್ನ ಇಷ್ಟ ವಸ್ತುಗಳು ಏನು ಹೇಳೋದು? ನಿನ್ನ ಇಷ್ಟ ವಸ್ತುಗಳಕ್ಕಿಂತ ಯಾವುದು ಅದಕ್ಕೆ ಸಮವಾಗುದಿಲ್ಲ. ಅಯ್ಯೋ ನೆಕ್ಲೇಸ, ಅದಕ್ಕೆ ಹೇಳಿದ ಬಂಗಾರ ಇರುತ್ತದೆ. ಬೆಳ್ಳಿಯ ಲಾಭಕ್ಕಿಂತಲೂ ಬಂಗಾರದ ಆದಾಯಕ್ಕಿಂತಲೂ ಜ್ಞಾನವು ಅತ್ಯಂತ ಲಾಭದಾಯಕವಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ನೆಕ್ಸ್ಟ್, ನಿನ್ನ ಇಷ್ಟ ವಸ್ತುಗಳಂತ ಏನೇನು ಬಂತು? ನಿನ್ನ ಇಷ್ಟ ವಸ್ತು ಇನ್ನೇನು ಬಂತು? ನಿನ್ನಂದ್ರೆ ಅವನು ಯಾವ ಇಲ್ಲಿ ಏನು ಬರೀತಾ ಇದ್ದಾನೆ, ಯಾರಿಗೆ ಹೇಳ್ತಾ ಇದ್ರೆ ದಯಮಾಡಿ ಇದು ಈ ಜ್ಞಾನೋಕ್ತಿಗಳು ಯಾರು ಬರೆದಿದ್ದು? ವೆರಿ ಗುಡ್. ಯಾರು? ವೆರಿ ಗುಡ್. ಯಾರು? ವೆರಿ ಗುಡ್, ಥ್ಯಾಂಕ್ ಯು. ಸಲ್ಮೋನನು ಬರೆದಿದ್ದು. ಆದ್ರೆ ಸಲ್ಮೋನನಿಗೆ ಇದು ಉಪದೇಶಿಸಿದ್ದು ಯಾರು? ತಂದೆ. ತಂದೆ ಯಾರು? ಮಹಾತ್ಮ ಗಾಂಧಿ ಅಲ್ಲ, ದಾವೀದನು. ಸಲ್ಮೋನನ ತಂದೆಯಾದ ದಾವೀದನು ಉಪದೇಶ ಮಾಡ್ತಾನೆ. ಅದಕ್ಕೆ ಹೇಳ್ತಾನೆ, ಸಲ್ಮೋನನಿಗೆ ಕಂದ ಯಂಗ್ ಎನರ್ಜೆಟಿಕ್ ಯವನಸ್ಥನಾಗಿರುವಾಗ ಹೇಳ್ತಾ ಇದ್ದಾನೆ. ಯಾರು? ತಂದೆ ಮಗನಿಗೆ ಹೇಳ್ತಾ ಇದ್ದಾನೆ. ಅದಕ್ಕೆ ಬಹಳ ಜನರು ಏನಂತ ಗೊತ್ತಿದೆ, ಜ್ಞಾನೋಕ್ತಿ ಸಲ್ಮೋನನ ಜ್ಞಾನೋಕ್ತಿಗಳಂತೆ, ಸಲ್ಮೋನನ ಜ್ಞಾನೋಕ್ತಿಗಳಂತ ಹೇಳ್ತಾರೆ. ಹೌದು, ರಿಯಲ್. ಆದ್ರೆ ಸಲ್ಮೋನನು ಇದನ್ನು ಎಲ್ಲಿ ಕಲ್ತಿದ್ದಾನ ಅನ್ನೋದಲ್ಲಿ ತೋರಿಸ್ತಾ ಇದೆ. ಎಲ್ಲಿಂದ? 1ನೇ ಅಧ್ಯಾಯದಿಂದ 29ನೇ ವಚನವರೆಗೆ ಯಾರ ಜ್ಞಾನೋಕ್ತಿಗಳು? ದಾವೀದನು ಸಲ್ಮೋನನಿಗೆ ಮಾಡಿರುವ ಉಪದೇಶಗಳು ಸಲ್ಮೋನನು ಬರೆದಿದ್ದಾನೆ. ನೆಕ್ಸ್ಟ್ 30ರಿಂದ 30ನೇದು ಯಾರ್ದು? 30 ಯಾರು ಬರೆದಿದ್ದು? ಯಾಕೀನ ಮಗನಾದ ಆಗೋರನು. 30ನೇ ಅಧ್ಯಾಯ 1ನೇ ವಚನ. ಪಟಪಟ ಬೇಗ ನೋಡ್ತೀನಿ. 30ನೇ ಅಧ್ಯಾಯ 1ನೇ ವಚನ ನಾನೇ ಓದ್ಬಿಡ್ತೀನಿ. ನೀವೆಲ್ಲ ತೆಗಿತಾ ಇರಿ ದಯಮಾಡಿ. ನಾನು ಓದಿ ಮನೆಗೆ ಹೋಗ್ಬಿಡ್ತೀನಿ. ಯಾಕೀನ ಮಗನಾದ ಆಗೋರನ ಜ್ಞಾನೋಕ್ತಿಗಳು. ಎಂಬವನ ಮಗನಾದ ಆಗೋರನ ಪ್ರವಾದನೆ ಮಾತುಗಳು. ಯಾಕೀನ ಮಗನಾದ ಆಗೋರನ ಜ್ಞಾನೋಕ್ತಿಗಳು. ಇವನು ಇತಿಯೇಲನಿಗೆ ಹೌದು, ಇತಿಯೇಲನಿಗೂ ಕಾಲನಿಗೂ ಹೀಗೆ ಹೇಳಿದ. ಥ್ಯಾಂಕ್ ಯು. ಇವರು ಇತಿಯೇಲನಿಗೆ ಹೇಳಿರ್ತಕ್ಕಂಥ ಉಪದೇಶ. ನೆಕ್ಸ್ಟ್ 1ರಿಂದ ಎಲ್ಲಿವರೆಗೆ? 29ವರೆಗೆ ದಾವೀದನು ಸ್ವತಃ ಹೇಳಿದ್ದು. ಇದರೊಳಗೆ ಕೆಲವೊಂದು ಮಾತ್ರ ಸ್ವಂತದ್ದು. ಯಾರ್ದು? ಸಲ್ಮೋನದು. ಕೆಲವೊಂದು ಮಾತ್ರ ಸ್ವಂತ ಜ್ಞಾನೋಕ್ತಿಗಳಿದೆ. ಇದರಲ್ಲಿ 29 ಒಳಗೆ ಇದೆ. 1, 2, 3 ಅಧ್ಯಾಯಗಳೇನು. ಆದ್ರೆ 30ನೇ ಯಾರು? 30ನೇದು ಯಾರು ಓದಿರಿ ನೀವು? ಯಾರು? ಯಾಕೀನ ಮಗನಾದ ಆಗೋರನ ಜ್ಞಾನೋಕ್ತಿಗಳು. ಮತ್ತು 31ನೇ ಯಾರ್ದು? ಹಲ್ಲೆಲೂಯಾ. ಜ್ಞಾನೋಕ್ತಿ 31ನೇ ಯಾರ್ದು? ಲಿಮುಯೇಲನ ತಾಯಿಯಾದ ಬೆತ್ಸಿಬಳು. ಯಾರು ಗೊತ್ತಿದೆ? ಬೆತ್ಸಿಬಾ ಯಾರ ಮಮ್ಮಿ? ಬೆತ್ಸಿಬಾ ಯಾರ ಮಮ್ಮಿ ಗೊತ್ತಿಲ್ಲ ನಂಗೆ. ಒಬ್ಬರ ಮಗಳು ಗೊತ್ತಿಲ್ಲ ಬೆತ್ಸಿಬಾ ಅಂತ ಹೇಳ್ತಾರೆ ಜನ. ಬೆತ್ಸಿಬಳು ಸಲ್ಮೋನನ ತಾಯಿ. ಸಲ್ಮೋನನಿಗೆ ನಿಕ್ ನೇಮ್ ಇತ್ತು. ಏನು ಗೊತ್ತಿದೆ? ಲಿಮುಯೇಲ್ ಅಂತೇಳಿ. ಆ ನಿಕ್ ನೇಮ್ ನಾನೇ ಕೊಟ್ಟಿದ್ದೇನೆ ಅವರಿಗೆ ಹೆಸರು. ನಮ್ಮ ಮನಮಡಿಗೆ ಏನ್ ಪೇರು ಬಟ್ಟಾರಂటే ಲಿಮ್ಯೂಲ್ ಎಕ್ಕಡುದಯ್ಯ. ಲಿಮ್ಯೂಲ್ ಅಂದ್ರೆ ದೈವ ಭಕ್ತರು. ಲಿಮ್ಯೂಲ್ ಅಂದ್ರೇನು? ದೈವ ಭಕ್ತರು. ಸಲ್ಮೋನನಿಗೆ ನಿಕ್ ನೇಮ್ ಏನಿತ್ತು? ನಿಕ್ ನೇಮ್ಗೆ ಏನಂತಾರೆ? ಪ್ರಿಯನಾಮ, ಮುದ್ದು ಪೇರು. ಥ್ಯಾಂಕ್ ಯು. ಹಲ್ಲೆಲೂಯಾ. ಥ್ಯಾಂಕ್ ಯು. ಏನಾದ್ರೂ ಒಂದು ಥ್ರೋ ಮಾಡ್ತಾರೆ, ಬಹಳ ಖುಷಿ ಆಗ್ತದೆ. ಹಲ್ಲೆಲೂಯಾ. 100 ಮಾರ್ಕ್ಸ್ 50 ಮಾರ್ಕ್ಸ್ ಸಿಗ್ತದಲ್ಲ. ಸೊ ಅದೇ ವೆರಿ ಗುಡ್. ಮುದ್ದಾದ ನಾಮ. ಸೊ ಲಿಮ್ಯೂಯಲ್. ಅದಕ್ಕೆ ಹೇಳ್ತಾರೆ ಲಿಮ್ಯೂಯಲ್ನ ತಾಯಿಯ ಉಪದೇಶ. 31ನೇ ವಚನ ಓದ್ರಿ. ಜ್ಞಾನೋಕ್ತಿ 31ನೇ ವಚನ ಬೇಗನೆ. ಸಾಮ್ಸ್ ಪ್ರಾವರ್ಬ್ಸ್ 31:1. ಅರಸನಾದ ಲೆಮುವೇಲನ ಮಾತುಗಳು ಅಂದರೆ ಅರ್ಥ ಆಯ್ತಾ? ಅರಸನಾದ ಲೆಮುವೇಲನ ಮಾತುಗಳು ಅವನ ತಾಯಿಯವರಿಗೆ ಉಪದೇಶಿಸಿರುವ ಮಾತುಗಳು. ಅಂದರೆ ಅಲ್ಲಿ ಅವನ ತಂದೆ ಉಪದೇಶಿಸಿರುವ ಮಾತುಗಳು. ಇನ್ನು ಯಾಕೀನ ಮಗನಾದ ಅವರು ಉಪದೇಶಿಸಿರುವ ಮಾತುಗಳು. ನೋಡಿ, ತಾಯಿ ಏನು ಉಪದೇಶಿಸಿದಾಳೆ? ತಾಯಿ ತನ್ನ ಮಗನಿಗೆ ಸ್ತ್ರೀಯರ ಜೊತೆಯಲ್ಲಿ ಮತ್ತು ಸೌಂದರ್ಯವನ್ನು ನೋಡಿ ಮೋಹಿಸಬಾರ್ದು. ಇವೆಲ್ಲ ತಾಯಿ ಹೇಳಿದ್ದಾರೆ. ಯಾರಿಗೆ? ಯಾರು? ತಂದೆ ಹೇಳಿಲ್ಲ ಸ್ತ್ರೀ ಬಗ್ಗೆ. ಸ್ತ್ರೀನೇ ಸ್ತ್ರೀ ಬಗ್ಗೆ ಹೇಳಿದಾರೆ. ಯಾರ ಬಗ್ಗೆ? ಯಾರ ಕಡೆ? ಮಗನ ಹತ್ರ. ಸ್ತ್ರೀಯರ ಹತ್ರ ಸ್ವಲ್ಪ ಹುಷಾರಾಗಿರಪ್ಪ, ಅವ್ರ ಸೌಂದರ್ಯ ನೋಡಿ ಟಪಕ್ ಅಂತ ಬಿದ್ದು ಹೋಗ್ಬೇಡ, ನೀನು ಪೂರಾ ತಲೆ ಓಡಿಸ್ಕೊಂಡು ಹೋಗ್ಬಿಡ್ತಿ, ಮತ್ತು ನೀನು ನಿನ್ನ ಬಲವನ್ನು ಸ್ತ್ರೀಯರ ಕಡೆ ಚೆಲ್ಲಿಕ್ಕೆ ಹೋಗ್ಬೇಡ, ನೀನು ಕಂಗಾಲಾಗ್ಬಿಡ್ತಿ ಅಂತ ಹೇಳ್ತಾರೆ. ಅದು ಯಾರು ಹೇಳಿದ್ದು? ತಾಯಿ. ಯಾರ ತಾಯಿ? ಲಿಮ್ಯೂಯಲನ ತಾಯಿ, ಅಂದ್ರೆ ಸಲ್ಮೋನ್ ಜ್ಞಾನಿಯ ತಾಯಿ ಹೇಳುತ್ತೆ. ಈಗ ನಾವು ಬರ್ತಾ ಇದ್ದೇವೆ. ಇದರೊಳಗೆ ಒಂದು ಮಾತಿದೆ.
ಈಗ ಬಹಳ ಜನ ನಾನು ಹೇಳಿದ ಎಲ್ಲದಕ್ಕಿಂತ ಅಮೂಲ್ಯವಾದದ್ದೇನು ಈ ಲೋಕದಲ್ಲಿ? ಆಸ್ತಿ ಪಾಸ್ತಿ ಬೊಕ್ಕಶ ಖಜಾನ ದನಕ್ಕಿಂತ ಎಲ್ಲದಕ್ಕಿಂತ ಅಮೂಲ್ಯವಾದದ್ದೇನು? ಯಾರು ಏನದು? ಜೋರಾಗಿ ಹೇಳ್ರಿ. ವಿಜ್ಞಾನ ಅಲ್ಲ, ಜ್ಞಾನ. ಜ್ಞಾನ. ಇದರಲ್ಲಿ ಈ ಯಾರವರು ಬೆತ್ಷೆಬ, ಲಿಂಬೇಲನ ತಾಯಿ, ಅರಸನಾದ ಸೊಲೊಮೋನನ ತಾಯಿ ಒಂದು ಮಾತು ಹೇಳ್ತಾಳೆ. ಏನಂತೇಳಿ? ಸೌಂದರ್ಯವು ನೆಚ್ಚತಕ್ಕಂಥದ್ದಲ್ಲ, ಲಾವಣ್ಯವು ಮೋಸಕರವಾದದ್ದು. ಸೌಂದರ್ಯ ಅಂದ್ರೆ ಗೊತ್ತಿದ್ದಿ? ಸೌಂದರ್ಯವು ನೆಚ್ಚತಕ್ಕಂಥದ್ದಲ್ಲ, ಲಾವಣ್ಯವು ಮೋಸಕರವಾಗಿದೆ. ಮತ್ತೆ ಅದ್ರ ಕೆಳಗೇನೆ ನೋಡ್ರಿ 31ನೇ ಅಧ್ಯಾಯದಲ್ಲಿ ಆಕೆಯ ಕೈಕೆಲಸದ ಪ್ರತಿಮಾ ಫಲವನ್ನು ಸಲ್ಲಿಸಿರಿ, ದ್ವಾರಗಳಲ್ಲಿ ಆಕೆಯ ಕಾರ್ಯಗಳು ಆಕೆಯನ್ನು ಹೊಗಳಲಿ. ಅಲ್ಲೇ ಸೌಂದರ್ಯ ಆದ್ಮೇಲೆ ಅಂತೇನೆ ಅಲ್ಲೇ ಬರ್ರಿ. ಸೌಂದರ್ಯವು ನೆಚ್ಚತಕ್ಕಂಥದ್ದಲ್ಲ, ಲಾವಣ್ಯವು ವ್ಯರ್ಥ. ಕರ್ತನಿಗೆ ಭಯಪಡುವವಳು ಹೊಗಳಲ್ಪಡುವವಳು. ಯಾರು? ಕರ್ತನಿಗೆ ಭಯಪಡುವವಳು ಹೊಗಳಲ್ಪಡುವಳು. ಅಂದ್ರೆ ಯಾರನ್ನು ಮೆಚ್ಕೋಬೇಕು? ಸೌಂದರ್ಯವಲ್ಲ, ದೇವರಿಗೆ ಭಯಪಡೋರು ಇರಬೇಕು. ಆ ಹುಡುಗಿ ಆಗಲಿ ಹುಡುಗ ಆಗಲಿ ಗಾಡ್ ಫಿಯರಿಂಗ್ ಇರಬೇಕು. ಅದಕ್ಕೆ ನೆಕ್ಸ್ಟ್ ನೋಡ್ರಿ ಏನಂತ ಹೇಳಿದ್ರೆ ಬಹಳ ಇಂಟ್ರೆಸ್ಟಿಂಗ್ ಇದೆ. ಶಿ ಓಪನ್ ಹರ್ ಮೌತ್ ವಿತ್ ವಿಸ್ಡಮ್. ಯಾರು? ಗುಣವತಿಯಾದ ಸ್ತ್ರೀ. ಆ ಸ್ತ್ರೀಗೆ ಏನಿರ್ತಂತೆ? ಜ್ಞಾನ ಇರ್ತದೆ. ಏನಿರ್ತದೆ? ಎಲ್ಲ ಹೇಳ್ತೀರಲ್ವಿಯ? ಒಬ್ಬ ಧನವಂತನು ಒಂದು ಕ್ವಶನ್ ಆಗ್ತಾನೆ, जिसकी पत्नी समझदार और ज्ञानी हो उसके उतना धनवान इस धरती पर कोई नहीं ಅಂತ ಹೇಳಿದ. ಯಾರು? ಯಾವನ ಹೆಂಡತಿ ತಿಳುವಳಿಕೆ ಜ್ಞಾನವಂತಳಾಗಿದ್ದಾಳೋ ಆ ಪುರುಷನು ಅವನಂತ ಧನವಂತನು ಈ ಭೂಲೋಕದಲ್ಲಿ ಯಾರು ಇಲ್ಲ ಅಂತ. ಆದ್ರೆ ಇಲ್ಲೇ ಅದೇ ಮಾತಿಲ್ಲದೆ ಜ್ಞಾನವುಳ್ಳ ಸ್ತ್ರೀ ಯೆಹೋವನ ಗಿಫ್ಟ್. ಏನದು? ಜ್ಞಾನವುಳ್ಳ ಸ್ತ್ರೀ ಯೆಹೋವನ ಗಿಫ್ಟ್. ಈಗ ಸ್ತ್ರೀ ಕೂಡ ಜ್ಞಾನ, ಮತ್ತೆ ಎಲುಬುಗಳ ಜ್ಞಾನ. ಮತ್ತೆ ಇಲ್ಲಿ ಜ್ಞಾನೋಕ್ತಿ 3ನೇ ಅಧ್ಯಾಯದಲ್ಲಿ ನೋಡಿದೆ ನಾವು, ಜ್ಞಾನವು ಮುತ್ತು ರತ್ನಗಳಿಗಿಂತಲೂ ಅಮೂಲ್ಯವಾಗಿದೆ ಎಂಬುದಾಗಿ ನೋಡಿದ್ವಿ. ಎಲ್ಲರೂ ಹೇಳ್ತಿರಲ್ವ? ಮೊಟ್ಟ ಮೊದಲಾಗಿ ಜ್ಞಾನ ಮತ್ತು ಬರ್ಕೊಂಡು ಇಟ್ಕೊಳ್ತೀರಿ ಆಗಿದ್ರೆ, ಜ್ಞಾನ ಅಂದ್ರೆ ವಿಸ್ಡಮ್ ಇಂಗ್ಲಿಷ್ ಅಲ್ಲಿ. ನೆಕ್ಸ್ಟ್ ಡಿಸರ್ನಿಂಗ್ ಸ್ಪಿರಿಟ್ ಅಂದ್ರೆ ವಿವೇಚಿಸುವ ಯುಕ್ತಿ, ವಿವೇಚಿಸುವಂಥದ್ದು. ಅದಕ್ಕಿಂತ ನಾಲೆಜ್ ಅಂದ್ರೆ ತಿಳುವಳಿಕೆ. ಏನು ನಾಲೆಜ್ ಅಂದ್ರೆ? ಏನು ನಾಲೆಜ್ ಅಂದ್ರೆ ಗೊತ್ತಿಲ್ಲ ಸರ್. ಕಾಲೇಜ್ ಅಂದ್ರೆ ಗೊತ್ತಿದೆ, ಯಾಕಂದ್ರೆ ನಾವು ಕಾಲೇಜ್ ಮುಂದೆ ಯಾವತ್ತು ಬೈಕ್ ತಗೊಂಡು ತಿರ್ತಾ ಇರ್ತೀವಿ. ಅಲ್ಲಿ ನಾಲೆಜ್ ಅಂದ್ರೆ ಗೊತ್ತಿರ್ಬೇಕು ನಮಗೆ. ಎಲ್ಲರೂ ಹೇಳ್ತಿರಲ್ವ? ಗಂಭೀರವಾಗಿ ಹೇಳ್ತಾರೆ ನಾಲೆಜ್. ಈಗ ಜ್ಞಾನ, ವಿವೇಚನೆ, ನಾಲೆಜ್, ತಿಳುವಳಿಕೆ, ಇದು ದೇವರ ವಾಕ್ಯದಿಂದ ಮಾತ್ರ. ಜ್ಞಾನ ಅನ್ನೋದು ಬೇರೆ ಎಲ್ಲೂ ಸಿಗಲ್ಲ. ಅದು ಯೇಸು ಕ್ರಿಸ್ತನ ಬಾಯಿಂದ ಬಂದಿರತಕ್ಕಂಥ ನುಡಿ. ಯಾರು ನುಡಿದರೂ ಅದು ಜ್ಞಾನವೇ. ಮೋಟಿವೇಶನ್ ಸ್ಪೀಕರ್ಸ್ ನೋಡಿದ್ರಲ್ಲ, ಈಗ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಮೋಟಿವೇಟ್ ಅಲ್ಲ, ಮೋಟಿವೇಶನ್ ಅಂದ್ರೆ ಪ್ರೇರಣೆ ಕೊಡೋರು, ಸ್ಫೂರ್ತಿ ಕೊಡೋರು, ಮತ್ತೇನು ಸಾಧನೆ ಮಾಡೋದಕ್ಕಾಗಿ ಒಂದು ಧೈರ್ಯ ತುಂಬುವವರು ಮೋಟಿವೇಶನ್ ಅಂತ ಹೇಳಿದ್ರೆ. ಹೌದಾ? ಆ ಮೋಟಿವೇಶನ್ ಅವರು ಕೂಡ ಈಗ ಏನ್ ಬರ್ತಾ ಇದಾರೆ? ಲಾಸ್ಟಿಗೆ ಎಲ್ಲಿ ಬರ್ತಾ ಇದಾರೆ? ಬೈಬಲ್ ಕಡೆ ಬರ್ತಾ ಇದಾರೆ. ಅವ್ರು ಹೇಳುವಾಗ ಬೈಬಲ್ ರೆಫರೆನ್ಸ್ ಹೇಳುದಿಲ್ಲ. ಹಲ್ಲೆಲೂಯಾ. ಜ್ಞಾನವು ಮುತ್ತು ರತ್ನಗಳಿಗಿಂತಲೂ ಅಮೂಲ್ಯವಾಗಿದೆ. ಮತ್ತು ಸಮಯ ಅಂತ ಹೇಳಿದ್ರೆ ಅದು ಕೂಡ ಕರೆಕ್ಟ್. ಅಂದ್ರೆ ಸಮಯವನ್ನು ನಾನು ಲೆಕ್ಕ ಮಾಡೋದಕ್ಕಾಗಿ 91ನೇ ಕೀರ್ತನೆಯಲ್ಲಿ ನನಗೆ ಜ್ಞಾನವನ್ನು ಕೊಡು ಅಂತ ಕೇಳ್ತಾನೆ. ಯಾರು? ಜ್ಞಾನೋಕ್ತಿಯಲ್ಲಿ ಅದು 91ನೇ ಕೀರ್ತನೆ. ಯಾರಂದ್ರೆ ಬರೆದಿದ್ದು ಕೀರ್ತನೆ? ಅನಾಮಿಕ ಅಂತ ಹೇಳ್ತಾರೆ. ಅದು 90ರಿಂದ 100 ಚಿಲ್ಲರವರೆಗೆ ಬರೆದಿದ್ದು ಮೋಸೆ ಅದನ್ನು ಡಿಕ್ಲೇರ್ ಇದು ಮಾಡಿದ್ದು. ಅವಾಗ ನೋಡಿ ಏಜಸ್ ಇವೆಲ್ಲ ಬಂದಿದೆ. ಆಮೇಲೆ 91 ಯಸ್. ಅವಾಗ ನನ್ನ ಜೀವನದಲ್ಲಿ ನಾನು ಹೇಗೆ ಬದುಕಬೇಕು, ಏನು ಮಾಡಬೇಕು ಅನ್ನೋದಕ್ಕೆ 91 ಕರೆಕ್ಟ್ ಅಲ್ಲ? 91:12 ಹ್ಯಾಂಡ್ಸ್. 90ನೇ ಅಧ್ಯಾಯ 12ನೇ ವಚನ, ಕ್ಷಮಿಸಿ, 90ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು 10ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. 10ನೇ ವಚನದಲ್ಲಿ ನಮ್ಮ ಆಯುಷ ಕಾಲವು 70 ವರ್ಷ, ಬಲ ಹೆಚ್ಚಿದ್ರೆ 80 ವರ್ಷ. ಆದಾಗ್ಯೂ ಅವುಗಳ ಬಲವು ಪ್ರಯಾಸವು ದುಃಖ. ಅವುಗಳ ಬಲವು ಅವರ ಜೀವನ ಏನಿದೆ? ದುಃಖ, ಬಾಧೆ, ಸಂಕಟದಲ್ಲೇ ಹೋಗ್ತಾ ಇದೆ. ಆ ಸಂಕಟದಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಅಂದ್ರೆ ನೋಡ್ರಿ, ನಮ್ಮ ದಿವಸಗಳು ಸುಖವಾಗಿರ್ಬೇಕಾದ್ರೆ ನೆಕ್ಸ್ಟ್ ಹಲೋ 70 ವರ್ಷ ಹೆಂಗ್ ಹೋಗ್ತದೆ ಗೊತ್ತಿಲ್ರಿ. ನೀವು 50 ವರ್ಷ ಆದ್ಮೇಲೆ ನಂದು 50 ವರ್ಷ ನುಕ್ಸಾನ ಆಯ್ತಲ್ಲ ಅಂತ ಅವಾಗ ನಿಮ್ಗೆ ನೆನಪು ಬರ್ತದೆ. ಅದಕ್ಕೆ ಯವನಸ್ಥರು, ದಿಸ್ ಇಸ್ ಅ ಗುಡ್ ಟೈಮ್ ಫಾರ್ ಯು ಟು ನೋ ದ ಲಾರ್ಡ್ ಅಂಡ್ ಹ್ಯಾವ್ ಅ ವಿಸ್ಡಮ್. ಹಲ್ಲೆಲೂಯಾ.
ನೋಡ್ರಿ. ಆಮೇಲೆ ಮುಂದೆ ಓದ್ತೀರಿ. ಅದು ಬೇಗನೆ ಕೊಯ್ದು ಹಾಕಲ್ಪಡುತ್ತದೆ, ನಾವು ಹಾರಿ ಹೋಗುತ್ತೇವೆ. ಅದು ಹಾರಿ ಹೋಗುತ್ತೇವೆ. ಅದೇನು ಸಮಯ ಹಾರಿ ಹೋಗ್ತದೆ, ಆಮೇಲೆ ನಾವು ಸತ್ತು ಹೋಗ್ತೇವೆ. ನಿನ್ನ ಕೋಪದ ಬಲವನ್ನು ಹಾ, ತಿಳಿದವನು ಯಾರು? ನಿನ್ನ ಕೋಪದ ಬಲವನ್ನು ತಿಳಿದವನು ಯಾರು? ನಿನ್ನ ಭಯದ ಪ್ರಕಾರವೇ ನಿನ್ನ ಉಗ್ರತೆ ಇದೆ. ನಿನ್ನ ಭಯದ ಪ್ರಕಾರವೇ ನಿನ್ನ ಉಗ್ರತೆ ಇದೆ. ಹಾ, ನಾವು ಜ್ಞಾನವುಳ್ಳ ಹೃದಯವನ್ನು ಅಂಡರ್ಲೈನ್ ಮಾಡಿ. ನಾವು ಜ್ಞಾನವುಳ್ಳ ಹೃದಯವನ್ನು ಹೊಂದುವಂತೆ ಹಾಗೆ ನಮ್ಮ ದಿವಸಗಳನ್ನು ಲೆಕ್ಕಿಸುವುದಕ್ಕೆ ನಮಗೆ ಕಲಿಸು. ಅಂದ್ರೆ ಏನು ಕಲಿಸು? ಅರ್ಥ ಆಗ್ತದೆ? ನಮ್ಮ ದಿವಸಗಳನ್ನು ಲೆಕ್ಕ ಮಾಡೋದಕ್ಕಾಗಿ, ಇದನ್ನ ಗಿಂತಿ ಮಾಡೋದಕ್ಕಾಗಿ ನಮಗೇನು ಕೊಡು? ತಿಳುವಳಿಕೆಯನ್ನು, ಜ್ಞಾನವನ್ನು ಕೊಡು ಎಂಬುದಾಗಿ ಎಲ್ಲರೂ ಹೇಳ್ತಿರಲ್ಲ. ಈಗ ಅರ್ಥ ಆಯ್ತಾ? ಜ್ಞಾನ, ಸಮಯ. ಹಲೋ, ಸಮಯ ಪ್ರಾಮುಖ್ಯವಾಗಿದೆ. ಸಮಯ ಬಹಳ ಕೀಮತಿ ಇದೆ. మరి ಸಮಯವನ್ನು ಉಪಯೋಗ ಮಾಡತಕ್ಕಂತ ಏನು ಬೇಕು ನಮಗೆ? ಅದಕ್ಕೆ ಹೇಳ್ತಾ ಇದ್ದಾನೆ, ಕರ್ತನೆ ನಮ್ಮ ದಿವಸಗಳು ಲೆಕ್ಕಿಸುವಂತೆ ನಮಗೇನು ಕೊಡು? ನೋಡ್ರಿ, ಎಲ್ಲಿಂದ ಎಲ್ಲಿ ಮಠ? ಬಾಲವಾಡಿ ಹೋಗ್ತದೆ. ಆಮೇಲೆ ನಾವೆಲ್ಲ ನೋಡ್ತಾರೆ ಎಷ್ಟನೇ ತರಗತಿ? 10ನೇ ತರಗತಿ. ನಾವೆಲ್ಲ 10ನೇ ತರಗತಿ 10th होने के बाद में क्या होता है? बाद में डिग्री करेगा, डिग्री करने बाद में क्या होता है? जॉब करेगा, जॉब करने बाद में क्या करेगा? ಶಾದಿ करने का. ನೋಡ್ರಿ ಏನ್ ಮಾಡ್ತಾ ಇದ್ದೇವೆ, ಲೆಕ್ಕ ಹೆಂಗ್ ಮಾಡ್ತಾ ಇದ್ದೇವೆ? 25ಗೆ ನನ್ನ ಮದುವೆ ಆಗ್ತದೆ. ಆಮೇಲೆ 25 ಮದುವೆ ಆಗಿಕೊಳ್ಳೆ ಮದುಮಕ್ಕಳೆಲ್ಲರೂ ಬಂದಿದ್ದಾರೆ ಈಗ. ಅಲ್ಲಿ 25ಗೆ ನಂಗೆ ಮದುವೆ ಆಗ್ತದೆ, ಆಮೇಲೆ ಮಕ್ಕಳಾಗ್ತಾರೆ, ನಾನು ಹೈಫೈ ಆಗಿರ್ತೇನೆ, ನಾನು ಸುಖವಾಗಿರ್ತೇನೆ ಎಂಬುದಾಗಿ ಜನ ಅಂತ ತಿಳ್ಕೊಳ್ತಾರೆ. ದಯಮಾಡಿ ಕೇಳಿಸ್ಕೋತೀರಿ. ಎಲ್ಲದಕ್ಕಿಂತ ಅಮೂಲ್ಯವಾದದ್ದೇನು? ಅಲ್ಲಿಲ್ವಿಯ ನಾನು ಇಲ್ಲದಿರಿ, ನಂಗೆ ನೋಡ್ರಿ ಎಲ್ಲ ನಾನು ಇಲ್ಲದಿರಿ ಮೈದರೆ. ಪ್ರೈಸ್ ಲಾರ್ಡ್ ಜೀಸಸ್. ಹ್ಯಾಂಗ್ ಆನ್ ಗಾಯ್ಸ್. ಎಲ್ಲೇ ಇಷ್ಟ ಮಟ್ಟ ಆಡು ನೀವು ಯಾರು ಇಷ್ಟ ಮಾತಾಡೋದು, ನೀನು ಯಾರು ಇಷ್ಟ ಮಾತಾಡೋದು ಇಷ್ಟ ಬಂದ್ಯಾ? ಅವ್ರಿಗೆ ಎಲ್ಲಿ ಅವ್ರಿಗೆ ನಿಂಗೆ ಎಲ್ಲಿ ಇಷ್ಟ ಇದೆ ಅಷ್ಟು ಎಸ್ ನಿಮ್ಗೆ ಎಲ್ಲಿ ಅನಿಸ್ತಾ ಇಲ್ಲ ಮಾಡಿ. ಯಾಕಂದ್ರೆ ನಂಗೆ ಭಾಳ ಸಂತೋಷ. ಯಾಕಂದ್ರೆ ಅವ್ರಿಗೆ ತೇನ್ ಮಾಡಕ್ ಹೋಗ್ಬೇಡಿ. ಎಸ್ ಅವ್ರಿಗೆ ಎಲ್ಲಿ ಇಷ್ಟ ಇದ್ರೆ ಎಲ್ಲರೂ ಗಂಭೀರವಾಗಿ ಹೇಳ್ತಿರಲ್ವಿ. ಪ್ರೈಸ್ ಲಾರ್ಡ್ ಜೀಸಸ್ ಅಲ್ಲಿ. ಥ್ಯಾಂಕ್ ಯು. ಅಗ್ನಿ ಕರೆಕ್ಟ್ ಕೂತಿರಿ. ಅಗ್ನಿ ಕರೆಕ್ಟ್ ಇದೆ. ಸ್ವಲ್ಪ ಹುಷಾರ್. ಎಲ್ಲರೂ ಫ್ಯಾನ್ ಹಾಕೋರು ಎಲ್ಲ ಅಗ್ನಿ ಬಂದಿದ್ದಾರೆ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್ ಜೀಸಸ್. ಅಗ್ನಿ ಬಂದ್ರೆ ಅಜಯ್ ಅವರು ಯಾವತ್ತು ಜಯವಾಗಿರಲಿ ನಿಮ್ಗೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ. ಇವತ್ತು ಎದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ ನಾವು? ಎದ್ರ ಬಗ್ಗೆ? ಅಜಯ್ ಅವ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಎದ್ರ ಬಗ್ಗೆ ಹೇಳ್ರಿ? ಜ್ಞಾನದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಎಲ್ಲದಕ್ಕಿಂತ ಅಮೂಲ್ಯವಾದ ಈ ಜ್ಞಾನದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಜ್ಞಾನದ ಬಗ್ಗೆ ಯಾಕೆ ಹೇಳ್ತಾ ಅಂದ್ರೆ, ಜ್ಞಾನವು ನಿನ್ನ ಇಷ್ಟ ವಸ್ತುಗಳಕ್ಕಿಂತಲೂ ಅಮೂಲ್ಯವಾಗಿದೆ. ನಿನ್ನ ಇಷ್ಟ ವಸ್ತು ಏನಾಗಿದೆ? ಈಗ ಮನುಷ್ಯನ ಇಷ್ಟ ವಸ್ತು ಏನಾಗಿದೆ? ಪಕ್ಕ ಅನ್ನ ಬರಬರಲ್ಲ. ಈಗ ನಾವು ಅಚ್ಚರಿ ಅಂದ್ರೆ ಪಾಂಡವಾಲ್ ಕೊಡ್ತಾರೆ. ಎಲ್ಲರಿಗಿಂತ ಇಷ್ಟ ವಸ್ತು ಯಾವುದು? ಮೊಬೈಲ್, ಐಫೋನ್, ಆಂಡ್ರಾಯ್ಡ್, ಓಪೋ, ಪೋಪೋ, ರಾರಾ, ಏನು ಈ ಇಷ್ಟ ವಸ್ತು. ಹಲೋ, ಜ್ಞಾನವು ನಿನ್ನ ಇಷ್ಟ ವಸ್ತುಗಳಕ್ಕಿಂತಲೂ ಅಮೂಲ್ಯವಾಗಿದೆ. ಅಲ್ಲೆಲ್ಲೂಯ್ಯ. ಅದಲ್ಲ ಮತ್ತೇನ್ರಿ? ಎಲ್ಲಕ್ಕಿಂತ ಇಷ್ಟ ವಸ್ತು ಎಲ್ಲದಕ್ಕಿಂತ ಇಷ್ಟ ವಸ್ತು ಟಿವಿಯಲ್ಲಿರುವ ಸೀರಿಯಲ್ಗಳು. ವೆರಿ ಗುಡ್. ಸೀರಿಯಲ್ಗಳು, ಸಿನಿಮಾಗಳು, ಪಿಕ್ಚರ್ಗಳು. ಅದ್ದೋ ನಾವೇ ಜಪ್ತೊಡ್ದು ಅನ್ನ ಒಚ್ಚಲಕು ಅದೇ ಇದು ಇಷ್ಟ ವಸ್ತುಗಳು. ಮತ್ತೇನು ಇಷ್ಟ ವಸ್ತುಗಳು? ಬೈಕ್ ಇಷ್ಟ ವಸ್ತುಗಳು. ಅದಕ್ಕಿಂತ ಅಮೂಲ್ಯವಾದದ್ದೇನು? ಅದಕ್ಕಿಂತ ಅಮೂಲ್ಯವಾದದ್ದೇನ್ರಿ? ಅಯ್ಯೋ ದೇವ. ಹುಡುಗರ್ದು ಏನಾರು ಹೇಳ್ಬೇಕಲ್ಲ. ಹುಡುಗಿಯರ್ದಷ್ಟು ಹೇಳಕತ್ತಾರ ಅವ್ರ. ನೀವು ಸುಮ್ಮನೆ ನನ್ನ ಕ್ಲಾಸಲ್ಲಿ ಹುಡುಗರು ಕೂತಿರ್ತಾರೆ. ಹುಡುಗಿಯರ ಆವಾಜ್ ಒಂದಿತ್ತು, ಹುಡುಗ ಪಾರ್ಟಿಸಿಪೇಟ್ ಕೊಂಡ್ಬಿಂತ ಅಂತೇಳಿ. ಯಾರು? ಹುಡುಗರು. ಅವ್ರಿಗೂ ಸೋಕಿರ್ತದೆ ಅಂತೇಳಿ. ಹೌದು, ವೆರಿ ಗುಡ್. ಆದ್ರೆ ಎಲ್ಲದಕ್ಕಿಂತ ಅಮೂಲ್ಯವಾದದ್ದು ಏನ್ರಿ? ಜ್ಞಾನ. ಏನದು? ಎಲ್ಲವ ಜ್ಞಾನ. ಈಗ ನೋಡ್ರಿ, ಈ ಜ್ಞಾನದ ಬಗ್ಗೆ ನಾವು ಈಗ ಅಧ್ಯಯನ ಮಾಡ್ತಾ ಇದ್ವಿ. ಈಗ ನಾವು ಎದಕ್ಕಾಗಿ ತವಕ ಪಡಬೇಕು? ಜ್ಞಾನವನ್ನು ಅರ್ಜಿಸೋದು, ಜ್ಞಾನವನ್ನು ತಿಳಿದಕ್ಕಾಗಿ. ಅದಕ್ಕಾಗಿ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಧರಿಸಿಕೊಳ್ಬೇಕಂತ ಯಾಕೆ ಚಿಂತೆ ಮಾಡ್ತಾರೆ? ಆತನ ನೀತಿಯನ್ನು, ಆತನ ರಾಜ್ಯ ಹುಡುಕ್ರಿ. ಆತನ ನೀತಿ, ಆತನ ರಾಜ್ಯ ಹುಡುಕುವಾಗಲೇ ನಮಗೆ ಅದರಲ್ಲಿ ಜ್ಞಾನ ಪ್ರಾಪ್ತಿ ಆಗ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಜ್ಞಾನವು ಬಹಳ ಅಮೂಲ್ಯವಾಗಿದೆ. ಮುತ್ತು ರತ್ನಗಳಕ್ಕಿಂತಲೂ ಅಮೂಲ್ಯವಾಗಿದೆ. ನನಗೆ ಯಾರೋ ಬಂದು ಹೇಳಿದ್ರು, ಅಭಿ कैसा करता तू, तेरा घर से भी बर्बाद हो तो, हाँ अभी तू जॉब नहीं क्या नहीं तेरे को. ನಂಗೆ ಹೇಳಿದ್ರು, ಜಾಬ್ ನೇ ಕ್ಯಾ नहीं, गवर्नमेंट जॉब वाले गवर्नमेंट जॉब वाले तेरे को छोड़ को गए ಅಂತ ಹೇಳಿದ್ರು. ನಾ ಹೇಳಿದೆ, जो गवर्नमेंट जॉब दिया देखो, गवर्नमेंट ऑफ हेवन, जो जॉब दिए सो वाला मेरे साथ है ಅಂತ ಹೇಳಿದೆ. हालेलुया.
ಆತನಿದ್ದಾನೆ. ಮತ್ತು ಇದೆಲ್ಲ ಹೋತಲ್ಲ, ಅದೆಲ್ಲ ಹೋದ್ರು ಜ್ಞಾನ, ಒಳಗಿರುವ ಜ್ಞಾನ ಯಾರು ಕತ್ಕೊಳ್ಳಿಕ್ಕಾಗತ್ತಾ? ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲಿ ಹೋಗಿದ್ರು ಬದುಕಬಹುದು ನೀನು, ಎಲ್ಲಿ ಹೋಗಿದ್ರು ಬದುಕಬಹುದು ನೀನು. ಅದಕ್ಕಾಗಿ ಜ್ಞಾನವು ಮುತ್ತು ರತ್ನಗಳಿಗಿಂತಲೂ ಅಮೂಲ್ಯವಾಗಿದೆ. ಬಹಳ ಸಂತೋಷವಾಯಿತು ನನ್ನ ಪ್ರಿಯ ಸಹೋದರಿ ಸಹೋದರಿಗ. ಜ್ಞಾನೋಕ್ತಿ 3ನೇ ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಅದರಲ್ಲಿ ಜ್ಞಾನದ ಕುರಿತು ಅದ್ಭುತವಾಗಿ ತಿಳಿದಿದೆ. ಈಗ ಜ್ಞಾನ ಹೇಗೆ ಉಂಟಾಗುತ್ತದೆ ಅನ್ನೋದನ್ನು, ಒಂದು ತಿಳುವಳಿಕೆ ಕೊಟ್ಟಾಗ ಮಾತ್ರ. ಎದರಿಂದ ಬರ್ತದೆ? ನಾಲೆಜ್ ಇಂದ. ಎದರಿಂದ ಬ್ರದರ್? ನಾಲೆಜ್. ನಾಲೆಜ್ ಅಂದ್ರೆ ಏನು? ಇದು ಒಳ್ಳೆಯದು, ಇದು ಕೆಟ್ಟದು ಎಂದು ತಿಳಿಸಿದ ಕೂಡಲೇ. ಯಾವುದು ಒಳ್ಳೆಯದು? ಮೊಬೈಲ್ ಯಾವತ್ತು ಅದರಲ್ಲಿ ಬರ್ತಕ್ಕಂಥ ಎಲ್ಲ ಅಶ್ಲೀಲವಾದುದು, ಕೆಟ್ಟದು ಮತ್ತು ಯಾವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಮಾಡುವುದು ಅದು ನಮಗೆ ಕೇಡುಕರವಾಗಿರ್ತದೆ. ಮತ್ತು ಇನ್ನೊಂದೇನು? ಒಳ್ಳೇದು ಯಾವುದು? ದೇವರ ವಾಕ್ಯ, ಬೈಬಲ್ ಪ್ರಾರ್ಥನೆ ನಮಗೆ ಒಳ್ಳೇದಾಗಿದೆ. ಆಯ್ತಾ? ಈಗ ಜ್ಞಾನ ಯಾವುದು? ಜ್ಞಾನ ಅಂದ್ರೆ ಏನು? ಈಗ ಇದನ್ನು ಆರಿಸಿಕೊಳ್ಳೋನು ಯಾರಿದ್ದಾರೆ ನೋಡ್ರಿ. ಯಾವನು ಕೆಡುಕುದನ್ನು ಹಾಳು ಮಾಡುವುದನ್ನು ಆರಿಸಿಕೊಳ್ತಾನಲ್ಲ ಅವನು ಯಾರು? ಜ್ಞಾನಕ್ಕೆ ಅಪೋಸಿಟ್ ಪದ ಏನು? ವಿರೋಧ ಪದ ಏನ್ರಿ? ಅಲ್ಲ, ಅಜ್ಞಾನ ಅಲ್ಲ. ವೆರಿ ಗುಡ್, ಪರವಾಗಿಲ್ಲ. ಮತ್ತು ಅಜ್ಞಾನ 50% ಬಂದೆ. ಜ್ಞಾನಕ್ಕೆ ವಿರೋಧ ಪದ ಏನ್ರಿ? ಮಬ್ಬು. ಜ್ಞಾನಕ್ಕೆ ವಿರೋಧ ಪದ ಮೂರ್ಖ. ಕ್ಲಿಯರ್ ವರ್ಡ್, ಮೂರ್ಖ. ಪ್ರೈಸ್ ಲಾರ್ಡ್ ಜೀಸಸ್. ಕನ್ನಡ ಮೀಡಿಯಂಗೆ ಕನ್ನಡ ಕಲಿಸ್ಕೊಡೋದು ಆಯ್ತು ನನಗೆ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ನನಗೂ ಗೊತ್ತಿಲ್ಲ, ನಿಮ್ಮಂತರ ಕಲಿಸ್ಕೊಟ್ಟಿದ ಮೇಲೆ ಕಲಿಸ್ತಾ ಇದ್ದೇನೆ. ಮತ್ತು ಜ್ಞಾನ ಮೂರ್ಖ. ಹಲೋ, ಈಗ ಮೂರ್ಖನು ಏನು ಆರಿಸ್ಕೊಳ್ತಾನೆ? ತನ್ನ ಹಾಳಾಗುವ ಜೀವನವನ್ನು ಆರಿಸ್ಕೊಳ್ತಾನೆ. ಜ್ಞಾನಿ ಏನು ಆರಿಸ್ಕೊಳ್ತಾನೆ? ಒಳ್ಳೆದನ್ನೇ, ಪ್ರಾಮಾಣಿಕವಾದದನ್ನೇ, ನೀತಿಕರವಾದದನ್ನೇ, ಮೌಲ್ಯವಾದದನ್ನೇ ಆರಿಸ್ಕೊಳ್ತಾನೆ. ಇಸ್ ಇಟ್ ಕ್ಲಿಯರ್? ಇದಕ್ಕೆ ಜ್ಞಾನ. ಯಾರು ಜ್ಞಾನಿ ಇದರೊಳಗೆ? ಒಳ್ಳೆಯದು, ನೀತಿ, ಪ್ರಾಮಾಣಿಕವಾದದ್ದು, ಮೌಲ್ಯವಾದದ್ದು, ಎಲ್ಲರೂ ದೇವರ ವಾಕ್ಯಕ್ಕೆ ಅನುಸಾರವಾಗಿರ್ತಕ್ಕಂಥದ್ದನ್ನು ಆರಿಸಿಕೊಂಡಿದ್ದವನೇ ಜ್ಞಾನಿ. ಎಲ್ಲರೂ ಹೇಳ್ತಿರಲ್ವಿಯಾ? ಇಲ್ಲಿ ಮತ್ತೊಂದಿದೆ, ಏನಂತ ಹೇಳಿ, ಸಬ್ಕಿ ಸುನೋ ಕರೋ ಅಪ್ನಿ. ಅದು ಬೈಬಲ್ ಅಲ್ಲಿ ಇಲ್ಲ. ಮೈ ಮೇರಿ ಮರ್ಜಿ के अनुसार करती देख मैं, मेरे को जो चाहती मैं करती. ಹಲ್ಲೆಲೂಯಾ. ಬೈಬಲ್ में लिखा है, ಇಷ್ಟ ಬಂದಂತೆ ನಡೆದುಕೋ. ಜ್ಞಾನೋಕ್ತಿ ಪ್ರಸಂಗಿ 11ನೇ ಅಧ್ಯಾಯ 2ನೇ ವಚನ. एक दिन तेरे को फैसला होगा, जैसी तेरी मर्जी आए, तेरे मन को आए, जैसा तेरा दिल को चाहे, तेरे आंखें का अच्छा लगे वैसा ही कर दो. एक दिन फैसले के वक्त तेरे हिसाब किताब देना पड़ेगा. ಪ್ರಸಂಗಿ 11ನೇ ಅಧ್ಯಾಯ ಕೊನೆ 2 ವಚನಗಳು. ಬೇಗ ಓದ್ತೀರಿ. ಓ ಯವನಸ್ಥನೇ. ಯಾರು ಯವನಸ್ಥನೇ? ನಿನ್ನ ಯವನ ಕಾಲದಲ್ಲಿ एंजॉय माडू. नहीं मम्मी डैडी हम एंजॉय करने का टाइम है, तुम बुढ़े हो गए. हालेलुया. खाओ पियो. नमको दोस्त खाए 4 दिन कितने में खाओ पियो मजा करो और मरो. हेलो, मरने का अलग बात. हर दिन मरना पड़ता. तुम ಪ್ರತಿದಿನ ಮರಣವನ್ನು ಅನುಭವಿಸಬೇಕಾಗ್ತದೆ. ಅದಕ್ಕೆ ಯವನಸ್ಥನೇ, ಯವನ ಕಾಲದಲ್ಲಿ ಸಂತೋಷ ಪಡು, ಎಂಜಾಯ್ ಮಾಡು. ಆಮೇಲೆ ನಿನ್ನ ಯವನದ ದಿನಗಳಲ್ಲಿ ಜೈಸಾ ತೆರ ಮನ್ ಕಹತಾ ಹೈ ವೈಸಾ ಕರ್ತೆ ಜಾ ತು. ನಿನ್ನ ಹೃದಯವು ನಿನ್ನನ್ನು ಆನಂದಪಡಿಸಲಿ. ಹಾ, ನೀನು ನಿನ್ನ ಹೃದಯದ ಮಾರ್ಗಗಳಲ್ಲಿ, ನಿನ್ನ ನೋಡ್ರಿ, ಹೃದಯದ ಮಾರ್ಗದಲ್ಲಿ ಜೈಸಾ ಆಂಖಿ ಕೋ ಅಚ್ಚಾ ಲಗ್ತಾ ವೋ ಭಿ ಕರ್ ದೇ ತು. ಹಾ, ನಡೆ. ಆ ಎಲ್ಲಾ ಘಟನೆಗಳಿಗೆ, ಎಲ್ಲಾ ಮಜಾ ಮೋಜುಗಳಿಗೆ ನೀನು ಒಂದು ದಿವಸ ದೇವರು ನಿನ್ನನ್ನು ನ್ಯಾಯ ತೀರಿಸುತ್ತಾನೆ. ತಿಳಿದುಕೋ. मन को ऐसे नहीं करने का. नहीं मम्मी की बात सुनने क्या पापा की बात सुनने मैं मत ಕೆಲವು ಜನ. नहीं मेरे गुरु का बात सुनने क्या मैं पास्टर का बात सुनने मत ಕೆಲವು. ಪ್ರೈಸ್ ಲಾರ್ಡ್ ಜೀಸಸ್. ಕೆಲವು ಜನ ಕನ್ಫ್ಯೂಷನ್ ಇದೆ. ಒಂದೇ ಮಾತು ಹೇಳ್ತಾನೆ, ಪರಮೇಶ್ವರ का बात सुनो. ಎಲ್ಲ ಹೇಳ್ತಾರೆ ಅಲ್ವೇ? ಯಾಕಂದ್ರೆ ನಮಗೆ ಡಿಸಿಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ದೇವರ ವಾಕ್ಯ ಏನಿರ್ತದೆ ಅದನ್ನು ನಾವು ವಿಧೇಯರಾಗೋಣ. ಎಲ್ಲರೂ ಹೇಳ್ತೀರಿ, ಎಲ್ಲರೂ ನನಗೆ ಎಷ್ಟು ಜನ ಬೈಬಲ್ ಅನ್ನು ನಂಬುತ್ತೀರಿ? ಎಷ್ಟು ಜನ ಬೈಬಲ್ ಅನ್ನು ಪಾಲನೆ ಮಾಡ್ತೀರಿ? ಪ್ರೈಸ್ ಲಾರ್ಡ್ ಜೀಸಸ್. ಓಕೆ, ಈಗ ನಾವು ಜ್ಞಾನವನ್ನು ಜ್ಞಾನವನ್ನು ತಿಳ್ಕೊಳ್ತಾ ಏನಂತ ಹೇಳಿ ಬಹಳ ಜಾಗ್ರತೆ ಕೇಳಿಸ್ಕೊತೀರಿ. ನೋಡ್ರಿ, ಬೈಬಲ್ ಅಲ್ಲಿ ಈಗ ಇವತ್ತು ಬೆಳಿಗ್ಗೆ ಒಬ್ರು ಸಿಸ್ಟರ್ ನನಗೊಂದು ವಾಟ್ಸಪ್ ನಲ್ಲಿ ಏನೋ ಕಳಿಸಿದ್ರು. ಅದು ಏನು ಸರ್, ಬಿ ಡಿ ಅಂದರ್ರಾವ್ ಅವರದ ಶಿಷ್ಯರು, ಅವರು ಕಳಿಸಿದವರು. ಬಿ ಡಿ ಅಂದರ್ರಾವ್ ಅವರ ಶಿಷ್ಯರು ಅವ್ರು ಏನಂತ ಹೇಳ್ತಾರೆ,
ಈಗಿನ ಕಾಲದಲ್ಲಿ ಎಲ್ಲರೂ ಆಶೀರ್ವಾದಕ್ಕಾಗಿ ಬರ್ತಾರೆ, ಎಲ್ಲ ಆಶೀರ್ವಾದಕ್ಕಾಗಿ ಬರ್ತಾರೆ. ಅವರು ದೇವರಿಗಾಗಿ ಬರೋದಿಲ್ಲ. ಅಲ್ಲೋ, ಕೇಳ್ತಾ ಇದ್ದೀರಾ? ದೇವರಿಗಾಗಿ ಬರೋದಿಲ್ಲ, ಅವ್ರಿಗೆ ಆಶೀರ್ವಾದಗಳು ಬೇಕಂತೆ, ಅವ್ರಿಗೆ ಸ್ವಸ್ಥತೆ ಬೇಕಂತೆ. ಅದಕ್ಕೆ ಈಗ ಚರ್ಚ್ಗಳನ್ನು ಮತ್ತು ದೇವರ ಸೇವೆಯನ್ನು, ಸೇವಕರನ್ನು ಟೀಕಿಸ್ತಾ ಇದ್ದಾನೆ. ನಿನ್ನ ಟೈಮ್ ಯಾವಾಗ ಬರ್ತದೆ ಗೊತ್ತಿಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ. ಎಣ್ಣಿಗಳನ್ನು ಇಟ್ಟುಕೊಂಡು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ಅವರು ಎಣ್ಣೆಯನ್ನು ಪ್ರಾರ್ಥನೆ ಮಾಡಿಕೊಟ್ರೆ ಅವ್ರಿಗೆ ಸ್ವಸ್ಥತೆ ಆಗ್ತಾ ಇದೆ. ಸ್ವಸ್ಥತೆ ಆಯ್ತೋದಿಲ್ಲ ನೆಕ್ಸ್ಟ್ ಮಾಟ. ಆದ್ರೆ ಎಣ್ಣೆ ಮಾರ್ಕೋದ್ ಕುಂದ್ರೆ ಅಂತೇಳಿ ಎಷ್ಟು ಟ್ರೋಲಿಂಗ್ ನಡೀತಾ. ಈಗೆಲ್ಲ ಏನ್ ಗೊತ್ತಿದೆ, ನೀವೆಲ್ಲೂ ನೋಡ್ರಿ, ಎಲ್ಲ ಯಾವ ನ್ಯೂಸ್ ನೋಡ್ತಾರೆ? ಹೆಚ್ಚಾಗಿ ನೆಗೆಟಿವ್ ನ್ಯೂಸ್ ನೋಡ್ತಾರೆ. ಟ್ರೋಲಿಂಗ್, ನೆಗೆಟಿವ್ ನ್ಯೂಸ್. ಎಲ್ಲಿ ನೆಗೆಟಿವ್ ನೋಡಿದೆ ಅಲ್ಲಿ ನೆಗೆಟಿವ್. ಒಂದು ರೀಲ್ ನೋಡಿ, ಅಲ್ಲಿ ಒಂದು ತಾಸು ಹೊತ್ತು ಎಲ್ಲ ರೀಲೇ ನೋಡ್ತಾ ಇದ್ದಾಳೆ ಅಕ್ಕ. ಅಯ್ಯೋ, ನೀನು ಎವ್ರಿ ಟೈಮ್ ವೇಸ್ಟ್ ಏನು. ಪ್ರೈಸ್ ಲಾರ್ಡ್ ಜೀಸಸ್. ಟೈಮ್ ಸಿಕ್ಕರೆ ಹಿಂಗೆ ಕೂತು ಸ್ಕ್ರೋಲ್ ಮಾಡ್ತಾನೆ. ದಯಮಾಡಿ ಕೇಳಿಸ್ಕೊಂಡ್ರೆ ನನ್ನ ಪ್ರಿಯ ಸಹೋದರಿ ಸಹೋದರಿ, ಸಾಮಾನ್ಯವಾದ ಸಂಗತಿ ಅಲ್ಲ. ಜ್ಞಾನವನ್ನು ನಾವು ಯಾವತ್ತೂ ಅಲಕ್ಷ್ಯ ಮಾಡಬಾರ್ದು. ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಏನ್ ಮಾಡ್ಬೇಕಂತ ಹೇಳಿದೆ ನಾನೀಗ? ಟ್ರೋಲಿಂಗ್ ಮಾಡದೆ ಎಲ್ಲರೂ ಏನ್ ಕೇಳ್ತಾರೆ? ನೆಗೆಟಿವ್ ಸಂದೇಶವನ್ನು ಕೇಳ್ತಾರೆ. ಪಾಸಿಟಿವ್ ಸಂದೇಶ ಬಹಳ ಕಡಿಮೆ. ನೋಡ್ರಿ, ನ್ಯೂಸ್ ಪೇಪರ್ ಅಲ್ಲಿ ಮಾರ್ಕ್ ಮಾಡ್ತಾ ಬರ್ರಿ. ಜನ ಮಾರ್ಕ್ ಮಾಡ್ದವ್ರಂದ್ರೆ ಒಂದು ನ್ಯೂಸ್ ಪೇಪರ್ ಒಂದು ರಿಸರ್ಚ್ ನಡೆದಿದೆ. ಮಾರ್ಕ್ ಮಾಡ್ರಿ, ರೆಡ್ ಪೆನ್ ಇಂದ ಮಾರ್ಕ್ ಮಾಡಿದ್ರೆ ನ್ಯೂಸ್ ಪೇಪರ್ ಅಲ್ಲಿ ರೆಡ್ ಪೆನ್ ಇಂದ ಮಾರ್ಕ್ ಮಾಡಿದ್ರೆ ಜಾಸ್ತಿ ಇದೆ ಅಂತೆ, ಗ್ರೀನ್ ಪೆನ್ ಇಂದ ಮಾರ್ಕ್ ಮಾಡಿದ್ರೆ ಲಾಸ್ಟ್ ಅಲ್ಲಿ ಇದೆ ಅಂತೆ. ಅಲ್ಲೆಲ್ವಿಯಾ? ಗಂಭೀರವಾಗಿ ಹೇಳ್ತಿರಲ್ವಿಯಾ? ಮನಪೂರ್ವಕದಿಂದ ಹೇಳ್ತಿರಲ್ವಿಯಾ? ಈಗ ಜ್ಞಾನದ ಅಮೂಲ್ಯತ್ವವನ್ನು ತಿಳಿದುಕೊಳ್ಳೋಣ. ಜ್ಞಾನದ ಅಮೂಲ್ಯತ್ವ, ಒಳ್ಳೆದು ಕೆಟ್ಟದು. ಆಮೇಲೆ ದೇವರು ಜ್ಞಾನವನ್ನು ಪ್ರತಿಯೊಬ್ಬರಿಗೆ ಕೊಟ್ಟುಬಿಟ್ಟಿದ್ದಾನೆ ಮತ್ತು ಜ್ಞಾನವನ್ನು ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ. ತಿಳುವಳಿಕೆಯನ್ನು ಈ ತೋಟದ ಎಲ್ಲಾ ತರದ ಮರದ ಹಣ್ಣನ್ನು ಎಲ್ಲ ತಿಂದುಬಿಡು. ಹೌದಾ? ತಿಂದುಬಿಡು. ಆದ್ರೆ ತೋಟದ ಮಧ್ಯದಲ್ಲಿ ಒಂದು ಮರ ಇತ್ತು. ಏನ ಮರದ ಹೆಸರು? ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರ. ಮೊದಲು ಎಲ್ಲರೂ ಗೊತ್ತಿದ್ದು. ಆಮೇಲೆ ಹೆಸರದ್ದು ಮತ್ತೊಂದು ಜೀವದಾಯಕದ ಮರ. ಈ ಜೀವದಾಯಕದ ಮರ ಒಳ್ಳೆದು. ಇದು ಎರಡು ಇಟ್ಟಿದ್ದಾನಲ್ಲಿ, ಈ ಎರಡು ಒಂದಿದೆ. ಮತ್ತು ತೋಟದಲ್ಲಿ ಎಲ್ಲಾ ತರದ ಮರದ ಹಣ್ಣುಗಳು ಕೂಡಿದೆ. ಈಗ ಜೀವದಾಯಕದ ಮರದ ಹಣ್ಣನ್ನು ತಿನ್ನಂತೇಳಿ ಹೇಳಿಲ್ಲ? ತಿನ್ನಂತ ಹೇಳಿದನಲ್ಲ. ಇವತ್ತು ಇದನ್ನು ಓದ್ತಾ ಇದ್ರೆ ಒಬ್ಬ ನಮ್ಮ ಹಳ್ಳಿನಲ್ಲಿ ಕೂಡ ಜ್ಞಾನಿಗಳು, ಪಂಡಿತರಿದ್ದಾರೆ, ಬಹಳ ಪಂಡಿತರು. ಪಾಸ್ಟರ್, ಇದು ಆದಾಮ್ ಗೊತ್ತಿಲ್ಲನೋ ಇದು ಸ್ಟಡಿ ಅಂತ? ಯಾರೇ ದಾವೀದವರು ಹೇಳಿದಲ್ಲ, ಆದಾಮ 2000 ವರ್ಷದ ಕೆಳಗೆ ಹುಟ್ಟಿದವರು. ಆದಾಮನಿಗೆ ಗೊತ್ತಿಲ್ಲ ಏನೋ ಇದು ಆ ಜೀವದಾಯಕದ ಮರದಲ್ಲಿ ಏನಿದೆ ಅಂತೇಳಿ. ಎಲ್ಲರೂ ಹೇಳ್ತಿರಲ್ವ? ದೇವರು ಆ ಜೀವದಾಯಕದ ಮರದ ಹಣ್ಣನ್ನು ತಿಂದ್ರೆ, ಅದನ್ನು ಅವಲಂಬಿಸಿದ್ರೆ, ಅದನ್ನು ಅನುಸರಿಸಿದ್ರೆ ಅವನಿಗೆ ಏನಾಗ್ತದೆ ಅನ್ನತಕ್ಕಂಥ ಎಲ್ಲಾ ಸುಖ ಇಲ್ಲಿ ಬರೆದಿದೆ. ದಾವೀದನು ಬರೆದಿದ್ದಾನೆ. ದಾವೀದನು ತನ್ನ ಮಗನಿಗೆ ಹೇಳಿದ್ದಾನೆ. ಯಾವ ಮರ? ಒಂದು ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರ. ಇನ್ನೊಂದು ಮರ ಯಾವುದು? ಜೀವದಾಯಕದ ಮರ. ನಾನು ಬಹಳ ಸಲ ಆಲೋಚನೆ ಮಾಡಿದೆ, ಜೀವದಾಯಕದ ಮರದ ಹಣ್ಣನ್ನು ತಿಂದ್ರೆ ಏನಾಗ್ತದ ಅಂತೇಳಿ ಬಹಳ ಆಲೋಚನೆ ಮಾಡಿದೆ. ಜೀವದಾಯಕದ ಮರವನ್ನು ತಿಂದ್ರೆ ಅವನು ಏನಾಗ್ತಿದ್ರು? ಬೈಬಲ್ ಪ್ರಕಾರ ಈಗ ಎಲ್ಲಿದೆ ಹಣ್ಣು ಅಂತೇಳಿ ನಾನು ಬಹಳ ಹುಡುಕಾಟ ನಡೆಸ್ತೇನೆ. ಗಂಭೀರವಾಗಿ ಹೇಳ್ತಿರಲ್ವ? ಸೊ ಮೊದಲನೇದಾಗಿ ಏದೇನ್ ತೋಟದಲ್ಲಿ ನಾವು ಎಲ್ಲವನ್ನು ನೋಡಿದೀವಿ. ಏನೇನಿದೆ ಏದೇನ್ ತೋಟದಲ್ಲಿ? 3 ದೇಶಗಳು, 4 ನಳಗಳು, 4 ನದಿಗಳು, ಬಂಗಾರು, ಬದವಳಕ, ಧೂಪ, ಮೂತ್ತು, ರತ್ನಗಳೆಲ್ಲ ಅದರೊಳಗಿದೆ. ಮೇಲೆ ಎಲ್ಲಾ ತರದ ಮರದ ಹಣ್ಣುಗಳಿದೆ. 3 ದೇಶಗಳಿದೆ. ಹೌದಾ? ಮತ್ತು ಅದರೊಳಗೆ ಇನ್ನೊಂದಿದೆ, ದುಡ್ಡು, ಐಶ್ವರ್ಯ, ಅಂತಸ್ತು ಎಲ್ಲ ಇದ್ರು ಕೂಡ ಅದರೊಳಗೆ ಇನ್ನೊಂದಿದೆ, ಬಹಳ ಅಮೂಲ್ಯವಾದದ್ದು. ಪ್ರೈಸ್ ಲಾರ್ಡ್ ಜೀಸಸ್. ಬಹಳ ಜನರು ಅದನ್ನು ನಾವು ಮಿಸ್ ಮಾಡ್ಕೊಂಡಿದ್ದೇವೆ. ಏನಿರ್ಬೋದು? ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯಾ? 51 ಯೆಶಾಯ ಪ್ರವಚನ ಪುಸ್ತಕ 51 61 ನೋಡಿ. ಅದು ಯೆಶಾಯ ಪ್ರವಚನ ಪುಸ್ತಕ 51 3 ಹೋದ್ರಿ. 51:3 ಬಹಳ ಇಂಪಾರ್ಟೆಂಟ್ ಸಂಗತಿಗಳಿದೆ. ಏದೇನ್ ತೋಟಕ್ಕೆ ಮತ್ತೊಂದು ಹೆಸರಿದೆ. ಏದೇನ್ ತೋಟಕ್ಕೆ ಎಷ್ಟು ಹೆಸರುಗಳಿದೆ? 3 ಹೆಸರುಗಳಿದೆ. ಒಂದೇನು? ಗಾರ್ಡನ್ ಆಫ್ ಈಡನ್ ಮತ್ತು ಕರ್ತನ ತೋಟ. ಇನ್ನೊಂದು ಹೆಸರು
ಏದೇನ್ ತೋಟ ಮೊದಲೇ ಹೇಳಿನ್ರಿ. ಮತ್ತೊಂದು ಕರ್ತನ, ಮತ್ತೊಂದು ಗಾರ್ಡನ್ ಆಫ್ ಗಾಡ್, ಏನು ದೇವರ ತೋಟ. 4ನೇ ಹೆಸರು ಒಂದಿದೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಏನು ಗೊತ್ತಿದೆ? ಪ್ಯಾರಡೈಸ್. ಏನದು? ಏದೇನಿಗೆ ಮತ್ತೊಂದು ಹೆಸರಿದೆ, ಪ್ಯಾರಡೈಸ್. ಏದೇನ್ ಅನ್ನೋ ಹೆಸರಿಗೆ ಅರ್ಥ ಏನು? ಡಿಲೈಟ್ಸ್. ಡಿಲೈಟ್ಸ್ ಅಂದ್ರೆ ಗೊತ್ತಿದೆ? ಬ್ರೆಡ್ ಅಂಗಡಿ ಅಲ್ಲ. ಡಿಲೈಟ್ಸ್ ಅಂದ್ರೆ ಹರ್ಷ. ಏನದು? ಹರ್ಷಗಳು. ಏನದು? ಬಹುವಚನ. ಅಂದ್ರೆ ಏದೇನ್ ತೋಟ ಎಂತ ತೋಟ ಅದು? ಹರ್ಷ, ಸಂತೋಷ, ಆನಂದ, ಸಮಾಧಾನ ಉಂಟಾಗತಕ್ಕಂಥ. ನೆಕ್ಸ್ಟ್, ಈ ಹರ್ಷ ಆನಂದ ಯಾಕೆ ಯಾವಾಗಿರ್ತಂದ್ರೆ ಅದು ಯಾರ ತೋಟ? ಅದರಲ್ಲಿ ಯಾರಿದ್ದಾರೆ? ಯಾರಿದ್ದಾರೆ? ಮತ್ತೊಂದು ಸರಿ ಯಾರಿದ್ದಾರೆ? ಕರ್ತನು, ಒಡೆಯನು, ದೇವರಿದ್ದಾನೆ. ಈಗ ಆ ತೋಟದಲ್ಲಿ ಏನಿದೆ ಅನ್ನೋದು ನೋಡಿದ್ರೆ ಬಹಳ ಆಶ್ಚರ್ಯ ಪಡ್ತೀರಿ ನೀವು. 3ನೇ ವಚನ ಓದ್ರಿ. ಕರ್ತನು ಚೀಯೋನನ್ನು ಆದರಿಸುವನು. ಕರ್ತನು ಚೀಯೋನನ್ನು, ಅಂದ್ರೆ ಕರ್ತನ ಆಧರಣೆ ಇದೆ. ಏನಿದೆ ಅದರೊಳಗೆ? ಹಲೋ ಎದೆಂತೊಳಗಿದೆ? ಆಧರಣ ಇದೆ. ಅದೇ ಕರ್ತನ ಆಧರಣ ಇದೆ. ಆತನು ಅದರ ಹಾಳಾದ ಸ್ಥಳಗಳನ್ನು ಮೊದಲು ಏನಾಗಿತ್ತು? ಬರಿದಾಗಿತ್ತು ಲ್ಯಾಂಡ್ ಎಲ್ಲ. ಅದನ್ನು ಹಾಳಾದ ಸ್ಥಳವನ್ನು ಸುಧಾರಿಸುವನು. ಅದರ ಹಾಳಾದ ಸ್ಥಳವನ್ನು ಸುಧಾರಿಸುವನು. ಅದರ ಅರಣ್ಯವನ್ನು ಏದೇನ್ ಹಾಗೆ, ಅದರ ಅರಣ್ಯವನ್ನು ಏದೇನ್ ತೋಟದ ಹಾಗೆಯೂ, ಮರುಭೂಮಿಯನ್ನು ಕರ್ತನ ತೋಟದ ಹಾಗೆ. ಹಲೋ, ಅರಣ್ಯವನ್ನು ಏದೇನಾಗಿಯೂ, ಮರುಭೂಮಿಯನ್ನು ಕರ್ತನ ತೋಟ. ಕರ್ತನ ತೋಟ ಬೇರೆ, ಏದೇನ ಬೇರೆ. ಏದೇನು ಸೀಮೆಯಲ್ಲಿ ಕರ್ತನ ತೋಟ ಇದೆ. ಎಲ್ಲರೂ ಕರ್ತನ ತೋಟ. ಕರ್ತನ ತೋಟ. ಆಮೇಲೆ ತೋಟದ ಹಾಗೆಯೂ ಮಾಡುವನು. ಅಲ್ಲಿ ಏನಿದೆ? ಯಾರಿದಾರಲ್ಲಿ? ದೇವರ ನೀತಿ ಇದೆ. ಅದಕ್ಕಾಗಿ ಅಲ್ಲಿ ಆನಂದವೂ ಉಲ್ಲಾಸವೂ ಏನಿದೆ? ಕೃತಜ್ಞತಾ ಸ್ತುತಿ. ಏನಿದೆ? ಉಪಕಾರ ಸ್ತುತಿಯು. ಇಂಗ್ಲಿಷ್ ಅಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಅದಿದೆ. ಉಪಕಾರ ಸ್ತುತಿ ಅನ್ನೋ ಪದ ನನಗೆ ಸರಿ ಅನ್ಸಲ್ಲ. ಕೃತಜ್ಞತೆ ಏನು? ಉಪಕಾರ, ಕೃತಜ್ಞರಾಗಿರುವುದು. ಅಲ್ಲಿ ಏನಂದ್ರೆ ಯಾವಾಗಲೂ ಆದಾಮು ಆಪಲ್ ಅನ್ನು ತಿಂದಾಗ ಓ ಥ್ಯಾಂಕ್ ಯು ಮೈ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಬೋರ್ಲ್ ಅನ್ನು ತಿಂದಾಗ ಥ್ಯಾಂಕ್ ಯು ಮೈ ಲಾರ್ಡ್, ಹಲ್ಲೆಲೂಯಾ. ಓ ಯಾವ್ದದು? ಗ್ರೇಪ್ಸ್ ಗಿರ ದ್ರಾಕ್ಷಾಣ ತಿಂದಾಗ ಥ್ಯಾಂಕ್ ಯು ಮೈ ಲಾರ್ಡ್, 100 ರೂಪಾಯಿ ಕೆಜಿ ಎಲ್ಲ ಫ್ರೀ ಕೊಟ್ಟಿದ್ದೀವಿ, ಹಲ್ಲೆಲೂಯಾ. ಬಾಳೆಹಣ್ಣು ತಿಂದಾಗ ಥ್ಯಾಂಕ್ ಯು ಮೈ ಲಾರ್ಡ್, ಅರ್ಧ ಕೆಜಿ 100 ರೂಪಾಯಿ ಎಲ್ಲ ಫ್ರೀ ಕೊಟ್ಟಿದ್ದೀವಿ ಕರ್ತೀನಿ ನಿಲ್ಲಿಸ್ತು. ಅಲ್ಲಿ ಏನು ಹಣ್ಣುಗಳು ತಿಂದ್ರು ಎಲ್ಲ ಯಾವಾಗಲೂ ಕೃತಜ್ಞತಾ. ಅಲ್ಲಿ ಏನಿದೆ? ಏನು ರಾಗಗಳಿದೆ? ಕೃತಜ್ಞತಾ ಸ್ತುತಿಗಳು ಮತ್ತು ಇಂಪಾದ ಸ್ವರ. ಇಂಪಾದ ಸ್ವರಗಳು ಎಲ್ಲಿಂದ ಬರ್ತಾ ಇದೆ? ಪಶು, ಪ್ರಾಣಿ, ಪಕ್ಷಿಗಳು, ಗಿಳಿ, ಮರಗಳು, ಇವುಗಳಿಂದ ಏನ್ ಬರ್ತಾ ಇದೆ? ಇಂಪಾದ ಸ್ವರ. ಏದೇನ್ ತೋಟದಲ್ಲಿ ದೇವರ ಉಪಸ್ಥಿತಿ ಇದೆ. ದೇವರೆಲ್ಲಿದ್ದಾನೆ? ಅಲ್ಲೇನಿದೆ? ನೀತಿ, ಸಮಾಧಾನ, ಪವಿತ್ರಾತ್ಮದಿಂದ ಉಂಟಾಗುವ ಸಂತೋಷ. ಹಲ್ಲೆಲೂಯಾ. ಏದೇನ್ ತೋಟದಲ್ಲಿ ಬೆಳ್ಳಿ, ಬಂಗಾರು, ನೀರು, ವೈಡೂರ್ಯ, ತಿಂಡಿ ಎಲ್ಲ ಇದ್ರೆ ನಡೆದಲ್ಲ. ಹಲ್ಲೆಲೂಯಾ. ಮನುಷ್ಯನು ರೊಟ್ಟಿ ಮಾತ್ರದಿಂದಲ್ಲ ಬದುಕೋದು, ದೇವರ ಬಾಯಿಂದ ಹೊರಡತಕ್ಕಂಥ ಪ್ರತಿಯೊಂದು ಮಾತು. ಪ್ರತಿದಿನ ದೇವರು ಆದಾಮನ ಜೊತೆಯಲ್ಲಿ ಮಾತಾಡ್ತಿದ್ದ. ಎಲ್ಲರೂ ಹೇಳ್ತೀವಿ ಆದಾಮನಿಗೆ ಈ ಜ್ಞಾನವನ್ನೆಲ್ಲ ಕೊಟ್ಟಿದೆ. ಏನ್ ಕೊಟ್ಟಿದ್ದಾನೆ? ಈ ಜ್ಞಾನವನ್ನು ಕೊಡ. ಜ್ಞಾನೋಕ್ತಿ 3ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಎಲ್ಲ ಜ್ಞಾನವನ್ನು ಆದಾಮನಿಗೆ ದೇವರು ಕೊಟ್ಟಿದ್ದಾನೆ. ಎಲ್ಲ ಗಮನಿಸ್ತೀವಿ. ಆವಾಗ ನನಗೇನು ಹೇಳಿದ್ರು, ಇವತ್ತು ನಮ್ಮ ವಿಜ್ಞಾನಿಗಳು, ನಮ್ಮ ಹಳ್ಳಿನಲ್ಲಿ ಕೂಡ ಒಳ್ಳೆ ಒಳ್ಳೆ ವಿಜ್ಞಾನಿಗಳಿದ್ದಾರೆ. ಪಾಸ್ಟರ್ ಇದು ದಾವೀದನಿಗೆ ಹೇಳಿದ್ದಲ್ಲ, ಆದಾಮನು ಬಹಳ ಮುಂದೆ. ಆದಾಮನಿಗೆ ಗೊತ್ತಿಲ್ಲಾಗಿತ್ತೇನೋ ಇದು ಪುಸ್ತಕ, ಈ ಬುಕ್. ಈಗ ನೋಡ್ರಿ, ಏನೇನು ತೋಟದಲ್ಲಿ ಏನೇನಿತ್ತು ಅಂತ ಹೇಳಿದೆ? ಎಲ್ಲಾ ತರದ ಮರದ ಹಣ್ಣುಗಳು. ಅದ್ರ ಸ್ಪೆಷಲ್ ತೋಟದ ಮಧ್ಯದಲ್ಲಿ ಇರ್ತಕ್ಕಂಥ ಮರಗಳು ಯಾವ್ದ್ರಿ? ಅದು ಒಳ್ಳೆದ ಮತ್ತು ಕೆಟ್ಟದರನ್ನು ಅರುಹುಟ್ಟಿಸುವ ಮರವನ್ನು, ಮತ್ತೊಂದು ಏನದು? ಜೀವದಾಯಕದ ಮರ. ಇದು 2 ಸ್ಪೆಷಲ್ ಮರಗಳಿವು. ಇದರಲ್ಲಿ ತಿನ್ನಬಾರದು ಯಾರು? ಈ ಎಲ್ಲಾ ತರದ ಮರದ ಹಣ್ಣುಗಳು ತಿನ್ನು, ಆದ್ರೆ ಈ ಒಳ್ಳೆದರ ಕೆಟ್ಟದರ ಅರಿವು ನುಡಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬೇಡ. ಕಂಪ್ಲೀಟ್. ಥ್ಯಾಂಕ್ ಯು ಜೀಸಸ್. ಪಾಪ ಇಲ್ಲೆಲ್ಲವರಿಗೆ ಆಕ್ಸಿಜನ್ ಬೇಕಾಗ್ತದೆ. ಅಲ್ಲಿ ಗಂಭೀರವಾಗಿ ಹೇಳ್ತಿರಲ್ವ? ಸೊ ಏನೇನು ತೋಟದಲ್ಲಿ ಎಲ್ಲರಿಗೂ ಅರ್ಥ ಆಗ್ತದೆ? ಆರ್ ಯು ಫಾಲೋಯಿಂಗ್ ಮೀ? ಏನ್ ಹೇಳಿದೆ ನಾನು? ಜೀವದಾಯಕದ ಮರ. ಮತ್ತು ಅದರಲ್ಲಿ ನಂತರ ಏನು ಹೇಳಿದ್ದೇನೆ? ಜೀವದಾಯಕದ ಮರ. ಇದನ್ನು ಹೇಳಿದ ಮೇಲೆ ಈ ಜೀವದಾಯಕದ ಮರ ಬಗ್ಗೆ ಆದಾಮನಿಗೆ ಗೊತ್ತಿಲ್ಲ ಏನೋ ಪಾಸ್ಟರ್ ಅಂತ ಹೇಳಿದವರು. ಯಾಕಂದ್ರೆ ಆದಾಮನಿಗೆ ಏನಿಲ್ಲ? ಜ್ಞಾನೋಕ್ತಿ ಬುಕ್ ಇಲ್ಲ ಅಲ್ಲ ಅಂತ ಹೇಳಿದವರು. ಎಂತ ಜ್ಞಾನಿ ಅವನು! ನಾನು ಕರೆಕ್ಟ್ ಹೇಳಿದೆಪ್ಪ. ಕರೆಕ್ಟ್ ಬರೋಣ. ಯಾಕಂದ್ರೆ ನಾನು ಕಡಿಮೆ ಎಜುಕೇಶನ್ ರೀ. ಏನ್ ಹೇಳಿದ್ರಿ? ಭಾರಿ ಹೇಳಿದ್ರಿ. ನಮ್ ಜನನೂ ಕೇಳಿಲ್ಲ ಹಳ್ಳಿ ಒಳಗೆ ಇಂಥ ಜ್ಞಾನಿಗಳಿದಾರ. ಅಲ್ಲೆಲೂಯಾ. ನಮ್ಗೇನ್ ಬರ್ಬೇಕು? ಸ್ವಲ್ಪ ರೋಷ ಬರಬೇಕು. ಅಲ್ಲೆಲೂಯಾ. ತೆಲುಗಿನಲ್ಲಿ ಬೇರೆ ಇರ್ತದೆ, ನಾನು ಅದನ್ನು ಪಾಸಿಟಿವ್ ಲೈನ್ ಅಲ್ಲಿ ಹೇಳಿದ್ದೇನೆ. ನಮಗೇನು ಬರಬೇಕು? ರೋಷ ಬರಬೇಕು.
ವೈರಾಗ್ಯ ಬರಬೇಕು. ಈಗ ಅಲ್ಲಿ ದೇವರು ಹೇಳಿಲ್ಲಲ್ಲ ಯಾರಿಗೆ? ಆದಾಮಿಗೆ ಹೇಳಿಲ್ಲಂತೆ. ಆದಾಮಿಗೆ ಏನು ಹೇಳಿದಾನೆ? ಎಲ್ಲಾ ತರದ ಮರದನ್ನು ಯಥೇಚ್ಛವಾಗಿ ಅಂದ್ರೆ ಏನು? ಫ್ರೀಲಿ, ಏನು ಕಾಸು ಕೊಟ್ಟಲ್ಲ, ಫ್ರೀಲಿ ತಿನ್ನು. ಆದ್ರೆ ತೋಟದ ಮಧ್ಯದಲ್ಲಿ ಇರ್ತಕ್ಕಂಥ ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿಂದ ದಿನವೇ ನೀನು ಸತ್ತು ಹೋಗ್ತಿದ್ದಿಲ್ಲ, ಡೆತ್ ಹೇಳಿಬಿಟ್ಟೆ. ಈಗ ಆ ಮರದ ಹಣ್ಣು ಬಗ್ಗೆ ದೇವರು ಯಾರಿಗೆ ಹೇಳಿಲ್ಲ? ಆದಾಮ ಆಗ್ಲಿ ಅವಾಗ ಹೇಳಿಲ್ಲ ಅಂತ. ಇಲ್ಲಿ ನೀವು ಬಹಳ ಅದೃಷ್ಟವಂತರಪ್ಪ. ನಿಮ್ಮನ್ನು ಇದೆಲ್ಲ ಪಾಯಿಂಟ್ಗಳು ಬಂದಾಗೆಲ್ಲ ನಿಮ್ಮ ಮಕ್ಕಳು ನೋಡಿ ಸ್ವಲ್ಪ ನನಗೆ ಹೊಟ್ಟೆಯಲ್ಲಿ ನಿರಂತರವಾದಂತ ಸಂತೋಷ. ಯಾಕಂದ್ರೆ 30 ವರ್ಷದ ಓದ್ತಾ ಇದ್ದವರೆಲ್ಲ ಒಂದು ಜಗನಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ವಿಲ್ಮಿಂಗ್ಟನ್ ಗೈಡ್ ಅಂತ ಬರ್ತದೆ. ವಿಲ್ಮಿಂಗ್ ಅನ್ನೋದು ಒಂದು ವ್ಯಕ್ತಿ ಇದ್ದಾವ, ಬಹಳ ಗ್ಯಾಪ್ ಥಿಯರಿ. ಆದಾಮನು ಮತ್ತು ಅವ್ವ, ಲಿಸನ್ ಕೇರ್ಫುಲಿ, ಆದಾಮನು ಮತ್ತು ಅವ್ವ. ದೇವರು ಆದಾಮನನ್ನು ಸೃಷ್ಟಿಸಿ ಎಲ್ಲ ರೆಡಿ ಮಾಡಿ ಎಲ್ಲಿಟ್ಟಿದ? ಏದೇನ್ ತೋಟದಲ್ಲಿದ್ದೀವ, ಏದೇನ್ ತೋಟೆಲ್ಲ ಹಣ್ಣುಗಳೆಲ್ಲ ಹೇಳಿದ, ಏದೇನ್ ತೋಟಗಳೆಲ್ಲ ಇದೆಲ್ಲ ತಿನ್ಬೇಕು, ಇದೆಲ್ಲ ತಿನ್ಬಾರ್ದು ಹೇಳಿದ. ಈಗ ಅವ್ವ ಯಾವಾಗ ಬಂದ್ಲು? ಆಮೇಲೆ ಎಷ್ಟು ಒಂದು 2 ವಾರ 3 ತಿಂಗಳ ಎಂಗೇಜ್ಮೆಂಟ್ ಎಲ್ಲ ಆಗಿತ್ತೇನಲ್ಲಿ ಅಲ್ಲ, ಎಲ್ಲೂ ತೋಡುವ ಅದೆಲ್ಲ. ಇಲ್ಲಿ ಅವದೇ ಪ್ರಾಬ್ಲಮ್ ಇದ್ದಿದ್ದೆಲ್ಲ. ಅವ ಯಾವಾಗ ಬಂದ್ಲು? ಅವನು ಯಾವಾಗ ತಗೊಂಡು ಬಂದ ದೇವರು? ಯಾವಾಗ ಸೃಷ್ಟಿಸಿದ? 1 ವರ್ಷ ಆದ್ಮೇಲೆ, ಪರವಾಗಿಲ್ಲ, ಕನಿಷ್ಠ 1 ವರ್ಷ ಆದ್ಮೇಲೆ. ಯಾಕಂದ್ರೆ ಪಾಪ ನಾಲೆಜ್ ಇರ್ಬೇಕಲ್ಲ ಅಂತೇಳಿ ಸಂಸಾರ ನಾಲೆಜ್ ನಲ್ಗದಾನೆ. ಆದ್ರೆ ಗ್ಯಾಪ್ ಥಿಯರಿ ಅಂತ ಹೇಳ್ತೇವೆ. ಇದು ಬಹಳ ಜನ ಗ್ಯಾಪ್ ಥಿಯರಿ ಅಂತೇಳಿ, ಗ್ಯಾಪ್ ಅಂದ್ರೆ ಎಷ್ಟು ಗ್ಯಾಪ್ ಇದೆ ಅಂತೇಳಿ ಬೈಬಲ್ ಎಷ್ಟೆಷ್ಟು ಗ್ಯಾಪ್ ಇದೆ ಅಂತೇಳಿ ಬಹಳಷ್ಟು ಅಧ್ಯಯನ ಮಾಡ್ಯಾರ. ಮನುಷ್ಯನು ಉಂಟಾಗಿದ್ದಾಗಿಂದ ಈಗ 6000 ಚಿಲ್ಲರ ವರ್ಷಗಳಾಗಿದೆ, 25 ವರ್ಷಗಳು ಮನುಷ್ಯನು ಉಂಟಾಗಿದ್ದಾಗ. ಭೂಮಿ ಅಲ್ಲ, ಮನುಷ್ಯನ ಆಯು, ಭೂಮಿ ಆಯು ಅಲ್ಲ. ಭೂಮಿ ಆಯು ಒಂದೊಂದು ದಿವಸಗಳು 1000 ವರ್ಷಗಳಿಗೆ ಸಮಾನವಾಗಿರ್ತದೆ. ಅದ್ರ ಬಗ್ಗೆ ಚಿಂತೆ ಬಿಡ್ರಿ. ಆದ್ರೆ ಮನುಷ್ಯನ ಆಯುಂದ ಈಗ ಆದಾಮನು ಉಂಟಾಗಿದ್ದಾಗಿಂದ ಅವಳು ಯಾವಾಗ ಬಂದ್ಲು ಅಂತೇಳಿ ಗ್ಯಾಪ್ ಥಿಯರಿಯಲ್ಲಿ ಸ್ಟಡಿ ಮಾಡ್ತಾ ಇದ್ರೆ, ಕನಿಷ್ಠ ಅವ್ವ ಬರಲಿಕ್ಕೆ 10 ವರ್ಷಕ್ಕಿಂತ ಹೆಚ್ಚಿನ ಕಾಲ ಆಗಿದೆ ಎಂಬುದಾಗಿ ಒಂದು ಅಜ್ಮಾಸ್. 10 ವರ್ಷಕ್ಕಿಂತ ಹೆಚ್ಚಿನಾಗಿದೆ. ಎಷ್ಟು? ಆದಾಮ್ ಬಂದ ಮೇಲೆ. ಪ್ರೈಸ್ ಲಾರ್ಡ್ ಜೀಸಸ್. ಒಂದು ಮನುಷ್ಯನಿಗೆ ಜಾಬ್ ಯಾವಾಗ ತಗೋತಾರೆ? 18 ವಯಸ್ಸು ಆದ್ಮೇಲೆ. 22-18 ವಯಸ್ಸು ಆಯ್ತಾ? ಆಮೇಲೆ ಜಾಬ್. ಈಗ ದೇವರು ಆದಾಮನಿಗೆ ಜಾಬ್ ಯಾವಾಗ ಕೊಟ್ಟ? ಅಬೌವ್ 18. ಈಗ ಅವ್ವ ಯಾವಾಗ ಬಂದ್ಲು? 1 ವರ್ಷ ಅಂತೇಳಿ ಪಾಪ ಅವರು ಒಂದು ಅಂದಾಜಾಗಿ ಹೇಳಿದ್ದಾರೆ. ನಾನು ಗಮನಿಸಿದೇನೆಂದ್ರೆ, ದೇವರು ಆದಾಮನಿಗೆ ಒಂದು ಆಜ್ಞೆ ಕೊಟ್ಟಿರ್ತಾನೆ. ಭೂಮಿಯಲ್ಲಿರುವ ಎಲ್ಲಾ ಪಶು ಪ್ರಾಣಿ ಪಕ್ಷಿಗಳಿಗೆ ಏನಿಡಬೇಕು? ಹೆಸರು ಇಟ್ಟ ನಂತರವೇ ಅಲ್ಲಿ ಆದಾಮ ಏನ್ ಮಾಡ್ತಾನೆ? ನನಗೆ ಸಹಪಾಠಿ ಯಾರು ಇಲ್ಲಲ್ಲ ಅಂತೇಳಿ ಹುಡುಕ್ತಾ ಇರ್ತಾನೆ. ನನಗೆ ಜೊತೆಗಾರ, ನನಗೆ ಸಹಾಯಕರು ಯಾರು ಇಲ್ಲ. ಅವಾಗ ದೇವರು ನೋಡ್ತಾನೆ, ಈತನಿಗೆ ಸಹಾಯಕರು ಯಾರು ಇಲ್ಲ. 2ನೇ ಅಧ್ಯಾಯ ಆದಿಕಾಂಡ 2. ಬೇಗನೆ ಬರ್ತೀನಿ. ಅಲ್ಲೇ ಈ ವಾಕ್ಯವು ಅವ್ರು ಬಂದು ಕೇಳಿರೋ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಕೊಡ್ಬೇಕಾಗಿತ್ತು. ನನಗೆ ಕೇಳಿದವನು ಉತ್ತರ ನಿಮ್ಗೆ ಕೊಡಬೇಕಾಗ್ತದೆ. ಅವಾಗ ಈ ಸಮಯದಲ್ಲಿ ಹೆಸರಿಡುವ ಸಮಯದಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇದೆಲ್ಲ ಹೇಳಿದ ಮೇಲೆ ಮನುಷ್ಯನ ದೇವರು ಅದರ ಒಬ್ಬನಾಗಿರೋದು ಸರಿಯಲ್ಲ ಅಂತ ಹೇಳಿದ್ರೆ 18ನೇ ವಚನ, 2ನೇ ಅಧ್ಯಾಯ 18ನೇ ವಚನ, ಆದಿಕಾಂಡ 2ನೇ ಅಧ್ಯಾಯ 18ನೇ ವಚನ. ಕರ್ತನಾದ ದೇವರು ಮನುಷ್ಯನು ಒಂಟಿಯಾಗಿರುವುದು ಒಳ್ಳೇದಲ್ಲ, ಅವನಿಗೆ ತಕ್ಕ ಸಹಕಾರಿ ಅಂದ್ರೆ ಏನ್ರಿ? ಹೆಲ್ಪರ್, ಸಹಾಯಕರು. ಏನು? ಮಿಸ್ತ್ರಿ ಮಾಡ್ತೀನಿ ಅಂತ ಹೇಳಿದ. ಸ್ತ್ರೀ ಯಾವತ್ತು ಸ್ತ್ರೀ ಆಗಿರ್ಬೇಕು. स्त्री और पुरुष को समान है. अभी ಕಾಲಿ ಕಾಯಿದೆ ದುನಿಯಾಕ್ಕೆ ಇವತ್ತು ಒಬ್ಬಳು ಹೇಳ್ತಾಳೆ ಏನಂತೇಳಿ, ಸ್ತ್ರೀ ಮತ್ತು ಪುರುಷನು ಸಮಾನವಾಗಿದೆ. ಬೈಬಲ್ ಅಲ್ಲಿ ಇದೆ. ಹಲೋ, स्त्री करने का काम पुरुष करने को होता है, पुरुष करने का काम स्त्री करने को होता है? नहीं होता. स्त्री ಸ್ತ್ರೀಯೇ, ಪುರುಷ ಪುರುಷನೇ. ಅದಕ್ಕಾಗಿ ಸ್ತ್ರೀ ಏನಾಗಿದ್ದಾಳೆ ಇಲ್ಲಿ? ಪುರುಷನಿಗೆ ಸಹಾಯಕಳಾಗಿದ್ದಾಳೆ, ಮೇಸ್ತ್ರಿ ಅಲ್ಲ. ಶಿ ವಾಸ್ ನಾಟ್ ಎ ಮಾಸ್ಟರ್. ಹಲೋ, ಬೈಬಲ್ ಸುಮ್ಮನೆ ಹೇಳಿಲ್ಲ. ಅಪೊಸ್ತಲನಾದ ಪೌಲು ಏನಂತೇಳಿ, ಸ್ತ್ರೀಯರಿಗೆ ಸಭೆಯಲ್ಲಿ ಮಾತನಾಡಬಾರ್ದು ಅಂತ ಹೇಳಿದ, ಪ್ರಸಂಗ ಮಾಡಬಾರ್ದು ಅಂತ ಹೇಳಿ. ನೆಕ್ಸ್ಟ್, ನೀವು ಪ್ರಸಂಗ ಮಾಡೋರಾಗಿದ್ರು ಕೂಡ ಪುರುಷನ ಮೇಲೆ ನಾನು ನಿಮ್ಗೆ ಅಧಿಕಾರ ಕೊಡೋದಿಲ್ಲ ಅಂತ ಹೇಳಿದ. ಯಾಕಂದ್ರೆ ಬೈಬಲ್ ಅದು. ಯಾಕಂದ್ರೆ ಸ್ತ್ರೀಯರು ಮೊದಲು ಮೋಸ ಹೋದ್ರೆ ಯಾರ್ರೀ? ಸ್ತ್ರೀಯರು, ಪುರುಷನಲ್ಲ. ಅದಕ್ಕಾಗಿ ಮೊದಲು ಮೋಸ ಹೋದ್ರು ಸ್ತ್ರೀಯರು. ಅದಕ್ಕಾಗಿ ಪುರುಷನ ಮೇಲೆ ಸ್ತ್ರೀಯರಿಗೆ ಅಧಿಕಾರ ಕೊಡುದಂತಿಲ್ಲ. ಅದಕ್ಕಾಗಿ ಇಲ್ಲಿ ಇದನ್ನು ಮಾತ್ರ ಗಮನಿಸಿಕೊಡ್ತೀವಿ. ಯಾಕಂದ್ರೆ ಇದನ್ನು
ಸ್ತ್ರೀ ಯಾವಾಗ ಏನ್ ಮಾಡಿದ ದೇವರು? ಪುರುಷನಿಗೆ ಯಾವ ಸಹಕಾರಿ ಇಲ್ಲ ಅಂದ್ರೆ ನೋಡಿ, ಮತ್ತೆ ಕಂಟಿನ್ಯೂ ಮಾಡಿ ಬೇಗನೆ. ಇದಲ್ಲದೆ ಮತ್ತೆ ಯಾವುದು? ಕರ್ತನಾದ ದೇವರು ಅಡವಿಯ ಎಲ್ಲ ಮೃಗಗಳನ್ನು, ಲಿಸನ್ ಕೇರ್ಫುಲ್, ಅಡವಿಯ ಎಲ್ಲಾ ಮೃಗಗಳನ್ನು, ಆಕಾಶದ ಎಲ್ಲಾ ಪಕ್ಷಿಗಳನ್ನು ಮಣ್ಣಿನಿಂದ ರೂಪಿಸಿ. ಅಲ್ಲೋ 2ನೇ ವಚನ ರೀ, 20ನೇ ವಚನ. ಅವುಗಳಿಗೆ ಹಾ, 2ನೇ ಅಧ್ಯಾಯ 19ನೇ ವಚನ ಓದ್ತಾ ಇದ್ರಲ್ಲ ನೀವು, ಪರವಾಗಿಲ್ಲ. 18ನೇ ವಚನ ಓದಿದ್ರಲ್ಲ, ಈಗ 20ನೇ ವಚನ ಓದಿ. ಕರೆಕ್ಟ್. ಆದಾಮನ ಎಲ್ಲಾ ಪಶುಗಳಿಗೂ, ಆದಾಮನು ಎಲ್ಲಾ ಪಶು ಪ್ರಾಣಿ ಪಕ್ಷಿಗಳಿಗೂ, ಆಕಾಶದ ಪಕ್ಷಿಗಳಿಗೂ, ಹಾ ಅಡವಿಯ ಎಲ್ಲಾ ಮೃಗಗಳಿಗೂ. ನೋಡ್ರಿ ಏನಿದೆ? ಪಶುಗಳಿಗೂ ಅಂದ್ರೆ ಸಾಕು ಪ್ರಾಣಿ, ಅಡವಿ ಎಲ್ಲ ಮೃಗಗಳಿಗೂ ಅಡವಿ ಲೋಕ, ಮತ್ತು ಆಕಾಶದ ಪಕ್ಷಿಗಳಿಗೆಲ್ಲ ಹೆಸರಿಟ್ಟನು. ಆಮೇಲೆ ಆದರೆ ಓದವ ಆದಾಮನಿಗೆ ತಕ್ಕ ಸಹಾಯಕಗಳು ಇಲ್ಲ. ಅಂದ್ರೆ ಅರ್ಥ ಏನು? ಯಾರ ಹೆಸರಿಟ್ರು? ಆದಾಮ್ ಎಲ್ಲದಕ್ಕೆ ಹೆಸರಿಟ್ಟಿದ್ದ, ಆದ್ರೆ ಆದಾಮನಿಗೆ ಏನಿಲ್ಲ? ಈ ಪಶು ಪ್ರಾಣಿ ಪಕ್ಷಿಗಳಲ್ಲಿ ಯಾವುದು ಸಹಕಾರಿ ಇಲ್ಲ. ಇಸ್ ಇಟ್ ಕ್ಲಿಯರ್? ಆವಾಗ ಆದಾಮನಿಗೆ ಎಲ್ಲ ಗೊತ್ತು. ಈಗ ಪಶು ಪ್ರಾಣಿಗಳಿಗೆಲ್ಲ ಹೆಸರಿಡಲಿಕ್ಕೆ ಎಷ್ಟು ವರ್ಷ ಆಗಿರ್ಬೋದ್ರಿ? 10 ದಶಲಕ್ಷ ಪ್ರಾಣಿಗಳಿದಂತೆ. ಯಾವುದು? ಸಮುದ್ರದ ಒಳಗಿಂದ ಹಿಡಿದ್ರೆ, ಸಮುದ್ರದೊಳಗಿಂದ ಇವತ್ತಿಗೂ ಹೆಸರಿಡಾಕತ್ತಾರ. ಗೊತ್ತೈತಿ? ಇವತ್ತಿಗೂ ಸಮುದ್ರದ ಹೋಗಿದ್ರೆ ಒಂದು ಹೊಸ ಮೀನ ನೋಡಿದ್ರೆ ಅದಕ್ಕೊಂದು ಹೆಸರಿಡ್ತಾರೆ. ಯಾರು ಹೋಗಿ ಹೆಸರು ನೋಡ್ತಾರಲ್ಲ ಅದಕ್ಕೆ ಹೆಸರಿಡ್ತಾರೆ. ನೋಡಿದ್ರ? ಇದು 10 ದಶಲಕ್ಷ. ಎಷ್ಟು? 10 ದಶಲಕ್ಷ. 10 ದಶಲಕ್ಷ. ಎಷ್ಟು ದಶಲಕ್ಷ? 10 ದಶಲಕ್ಷ ಪ್ರಾಣಿಗಳು, ಪಶುಗಳು ಇವೆ. ಅದಾದ್ಮೇಲೆ ಈಗೆಲ್ಲ ನನ್ನ ಕಡೆ ಗಮನಿಸ್ತೀರಿ, ಪಾಪ ಏನೋ ಕೆಲಸ ಇರ್ಬೋದು, ಗಂಭೀರ ಹೇಳ್ತಿರಲ್ವ? 10 ದಶಲಕ್ಷ. ಎಷ್ಟು ದಶಲಕ್ಷ? 10 ಎದರಲ್ಲಿ? ಸಮುದ್ರದಲ್ಲಿ ಇರತಕ್ಕಂಥದ್ದು. ಈಗ 10 ದಶಲಕ್ಷ ಪ್ರಾಣಿ ಪಶು ಜಲಚರಗಳಿದಂದ್ರೆ ಇವೆಲ್ಲ ಹೆಸರಿಡಲಿಕ್ಕೆ ಸುಮಾರು 10 ವರ್ಷ ಕಾಲ ಆದ ನಂತರವೇ ಯಾರು ಬಂದಳು? ಅವಳನ್ನು ನಿರ್ಮಾಣ ಮಾಡಿದ. ಆದರೆ ಈ 10 ವರ್ಷಗಳ ಕಾಲವು ಆದಾಮನು ಯಾರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದ? ಪ್ರಾಣಿ ಜೊತೆಯಲ್ಲಿ ಮತ್ತು ಕರ್ತನ ಜೊತೆಯಲ್ಲಿ. ದೇವರು ಈತನಿಗೆ ಎಲ್ಲಾ ಉಪದೇಶಗಳನ್ನು ಕೊಟ್ಟಿರುವುದರಿಂದ ಆದಾಮನು ಸಾಮಾನ್ಯವಾದಂತ ಜ್ಞಾನಿ ಅಲ್ಲ ಸಿಸ್ಟರ್. ಹಲ್ಲೆಲೂಯಾ. ಆದಾಮನಿಗೆ ಜ್ಞಾನೋಕ್ತಿಯಲ್ಲಿರುವ ಎಲ್ಲಾ ಜ್ಞಾನೋಪದೇಶದ ಅರ್ಥ ಅವನಿಗಿತ್ತು. ಗೊತ್ತಿದೆ ಯಾರಿಗಾದ್ರೆ? ನನಗೂ ಗೊತ್ತಿಲ್ಲ ಬಿಡ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲ ಯಾಕಂದ್ರೆ ಜೀವದಾಯಕದ ಮರದ ಹಣ್ಣನ್ನು ತಿಂದ್ರೆ ಅವನು ಜೀವಮಾನ ಕಾಲವೆಲ್ಲ ಸುಖವಾಗಿರ್ತಾನಂತ ಯಾರಿಗೆ ಗೊತ್ತಿತ್ತು? ಆದಾಮನಿಗೆ ಗೊತ್ತಿತ್ತು. ಮತ್ತು ಆದಾಮನಿಗೆ ಇನ್ನೊಂದು ಸತ್ಯ ಗೊತ್ತಿತ್ತು. ಹೋದ್ರಿ ಈಗ ಜೀವದಾಯಕದ. ಈಗ ಯಾವುದು? ಈ 10 ವರ್ಷ ಕಾಲದಲ್ಲಿ ಜ್ಞಾನೋಕ್ತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಜ್ಞಾನವು ಯಾರು ಗೊತ್ತಿತ್ತು? ಆದಾಮನಿಗೆ ಯಾರು ಕಲಿಸ್ಕೊಡ್ತಾ ಇದ್ದಾರೆ? ಕರ್ತನು ಸ್ವಯಂ ಆತನಿಗೆ ಪ್ರತಿದಿನ ಸಂಜೆ. ನೋಡ್ರಿ, ದಿನಾ ಸಂಜೆಲು ದೇವರು ಏನ್ ಮಾಡ್ತಿದ್ದ? ಆದಾಮನಿಗೆ ದರ್ಶನ ಕೊಡ್ತಿದ್ದ. ತಂಗಾಳಿಯಲ್ಲಿ ಬಂದು ಸಂಧ್ಯಾ ವೇಳೆಯಲ್ಲಿ ಅವಾಗ ಪ್ರತಿದಿನ ಆದಾಮನು ದೇವರ ಜೊತೆಲಿ, ದೇವರು ಆದಾಮನ ಜೊತೆಲಿ, ಆದಾಮನು ದೇವರ ಜೊತೆಲಿ, ದೇವರ ಆದ. ಅದಕ್ಕೆ ಯಾರು ತೋಟ? ಅದು ದೇವರ ತೋಟ. ಆವಾಗ ಆದಾಮನಿಗೆ ಇವೆಲ್ಲ ಜ್ಞಾನೋಕ್ತಿಯಲ್ಲಿರುವ ಎಲ್ಲಾ ಜ್ಞಾನ ಯಾರಿಗಿತ್ತು? ಇಲ್ಲದಿದ್ರೆ ಆದಾಮನಿಗೆ ಎಷ್ಟು ಜನ, ಬಹಳ ಜನ ಹೇಳಿದ್ರೆ ಆದಾಮನ ಆಶ್ರಮ ಇಟ್ಕೊಂಡು ಆದಾಮು ಹಣ್ಣನ್ನು ತಿಂದೇನಾಗಿದ್ದಾನೆ, ಸತ್ಯನಾಶ ಆಗಿಬಿಟ್ಟಾನೆ, ಹಾಳಾಗಿದ್ದಾನೆ ಅಂತ ಬಹಳ ಜನ ಹೇಳ್ತಾರೆ. ಆದ್ರೆ ಮೊನ್ನೆ ನಾನು ತೋರಿಸಿದ್ದೇನೆ, ಆದಾಮನು ಕಂಪ್ಲೀಟ್ ಆ ಒಂದು ಸಿಸ್ಟಮ್ ಅನ್ನೇ, ಆ ಮರಣಕರವಾದದನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾನೆ. ಈಗ ಓದ್ತೀರಾ ಮಾತನ್ನು? ಎಲ್ಲಿ ಓದ್ತಾರೆ ಅಂದ್ರೆ, ಆದಾಮನಿಗೆ ಇವೆಲ್ಲ ಜ್ಞಾನಗಳು ಇತ್ತು ಅಂತೇಳಿ ಆದಾಮನು ಜ್ಞಾನೋಕ್ತಿಯಲ್ಲಿರ್ತಕ್ಕಂಥ 18ನೇ ಅಧ್ಯಾಯ, ಜ್ಞಾನೋಕ್ತಿ 18-20 ವಚನ ಬೇಗನೆ ತೆಗಿತೀನಿ. ಜ್ಞಾನೋಕ್ತಿ 18-20 ಬೇಗನೆ. ವಚನ ಹೋದ್ರಿ. ತನ್ನ ಬಾಯಿಯ ಮಾತಿನ ಫಲದಿಂದ ಮನುಷ್ಯನು, ಹಲೋ, ತುಮ್ ಕಬ್ ತೃಪ್ತ ಹೋತೆ ಮಾಲೂಮ್ ಹೈ? ನಿಮ್ಮ ಮಾತಿನಿಂದ ನೀವು ತೃಪ್ತರಾಗ್ತೀರಿ, ನಿಮ್ಮ ಮಾತಿಂದರೆ ನೀವು ಹಾಳಾಗ್ತೀರಿ. ಹಲ್ಲೆಲೂಯಾ. ತನ್ನ ಬಾಯಿಯ ಹೊಟ್ಟೆಯಿಂದಲೂ ಮನುಷ್ಯನ ಹೊಟ್ಟೆಯು ತೃಪ್ತಿ ಹೊಂದುವುದು, ತನ್ನ ತುಟಿಗಳ ಆದಾಯವು ಅವನು ತುಂಬಿ, ತನ್ನ ತುಟಿಗಳ ಆದಾಯದಿಂದ ಅವನು ಸಮೃದ್ಧಿಯಿಂದ ಇರುವನು. ಆಮೇಲೆ ನಾಲ್ಗೆಯ ವಶದಲ್ಲಿ ಮರಣವು ಜೀವವು ಇದೆ. ಅದನ್ನು ಪ್ರೀತಿಸುವವನು ಅದರ ಫಲವನ್ನು
ಫಲವನ್ನು ತಿನ್ನೋನು. ಅರ್ಥ ಆಯ್ತಾ? ಜೀವವು ಮರಣ ಯಾರ ವರ್ಷದಲ್ಲಿ ಇದೀರಿ? ಹಲೋ ಸಿಸ್ಟರ್, ಯಾರ ವರ್ಷದಲ್ಲಿದೆ? 4 ವರ್ಷದಲ್ಲಿ. ಇದು ಯಾರು ಗೊತ್ತಿತ್ತು? ಯೋಬು. ಇದು ಯಾರು? ನಮಗೆಲ್ಲ ಈಗ ಗೊತ್ತಾಗಿದೆ, ಹೌದಲ್ಲ? ಆದಾಮನಿಗೆ ಯಾವಾಗ ಗೊತ್ತಿತ್ತು? ಆದಿಕಾಂಡದಲ್ಲಿ ಗೊತ್ತಿತ್ತು. ನೋಡ್ರಿ, ಆದಿಕಾಂಡದಲ್ಲಿ 3ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ರೆ ದೇವರು ಬಂದು ಆದಾಮನಿಗೆ, ನೀನು ಇದು ತಿಂದಿದ್ದಕ್ಕಾಗಿ ಸರ್ಪಕ್ಕೆ ನೀನು ಧೂಳನ್ನು ತಿಂದು ಮಣ್ಣು ತಿಂತ ಲಾಸ್ಟ್ಗೆ ಸತ್ತೋಗ್ತಿ ಅಂತ ಹೇಳಿದ. ಆಮೇಲೆ ಸ್ತ್ರೀಗೆ ಹೇಳ್ದ, ನೀನು ಪ್ರಸವಿಸುವಾಗ ಮರಣಗಂಡಾಂತರವನ್ನು ಪಾರಾಗಿ ಬರ್ತೀಯ ಎಂಬುದಾಗಿ ಹೇಳಿದ. ಆಮೇಲೆ ಪುರುಷನಿಗೆ ಹೇಳ್ತಾನೆ, ನೀನು ಸ್ತ್ರೀಯ ಮಾತನ್ನು ಕೇಳಿ ಹಣ್ಣು ತಿಂದಿದ್ದಕ್ಕಾಗಿ ನಿನ್ನ ಜೀವಮಾನ ಕಾಲ ಎಲ್ಲ ದಿನವೂ ದೇವರನ್ನು ಸೋರಿಸ್ತಾ ಕಷ್ಟಪಟ್ಟು ದುಡಿದು ಮಣ್ಣು ಸೇರುವವರೆಗೂ ನೀನು ಯಾವತ್ತೂ ಸುಖದಿಂದಿರುವುದಿಲ್ಲ ಅಂತ ಹೇಳ್ತಾನೆ. ಹೇಳಿದ್ಕೊಳ್ಳಿ, ಇದು ನಿಜವಾದ ಮರಣ. ಏನು? ಶಾಪ, ರೋಗ, ವ್ಯಾಧಿಗಳು, ದರಿದ್ರ, ಅನಿಷ್ಟ, ಇದು ಶಾಪ, ಇದು ಮರಣ. ವಾಸ್ತವಿಕ ಮರಣ ಯಾವುದು? ಆದಾಮನಿಗೆ ಬಂದಿದ್ದು. ಈ ವಾಸ್ತವಿಕ ಮರಣ ಬಂದಿದ್ದ ವಿತಿನ್ ನೋ ಟೈಮ್ ಆದಾಮನ ಏನಂತ ಗೊತ್ತಿದೆ? ಅಲ್ಲೋ, ಆದಾಮನ ಪ್ರೇಯರ್ ಮಾಡಿಲ್ಲ ಸಿಸ್ಟರ್. ಆದಾಮನ್ ಏನ್ ಮಾಡಿದ ಗೊತ್ತಿದೆ? ಆದಿಕಾಂಡ 3ನೇ ಅಧ್ಯಾಯ ತೆಗೆದ್ರಿ, ಬೇಗನೆ ಆದಿಕಾಂಡ 3ನೇ ಅಧ್ಯಾಯ ತೆಗೆದ್ರಿ. 3ನೇ ಅಧ್ಯಾಯ 20ನೇ ವಚನ. ಅಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡು. ತನ್ನ ಹೆಂಡತಿಯ ಹೆಸರನ್ನು ಆದಾಮ್ ನೋಡಿ, ಇದೆಲ್ಲ ಜಜ್ಮೆಂಟ್ ಆಗಿದೆ. ಏನಾಗಿದೆ? ನಿನ್ನ ಜೀವನದಲ್ಲಿ ಸುಖವಾಗಿರುದಿಲ್ಲ, ನಿನ್ನ ಜೀವಮಾನ ಕಾಳೆಲ್ಲ ನೀನು ನೆಮ್ಮದಿಯಿಂದಿರುವುದಿಲ್ಲ, ತೃಪ್ತಿಯಿಂದಿರುವುದಿಲ್ಲ, ಎಲ್ಲ ಹೇಳಿದಾನೆ, ಹೌದಾ? ಎಲ್ಲ ಹೇಳಿದಾನೆ. ಹೇಳಿದ ಕೂಡಲೇ ಆದಾಮನ್ ನೆಕ್ಸ್ಟ್ ಏನ್ ಮಾಡ್ಬೇಕು ಗೊತ್ತಿದೆ? ಅವಳನ್ನು ಈಗ ಚಿಂತೆ ಮಾಡ್ಬೇಕಲ್ಲ. ಆದಾಮ ಏನ್ ಮಾಡ್ಬೇಕಾಗಿತ್ರಿ? ಹಲೋ, ಆದಾಮ್ ಪ್ರೇಯರ್ ಮಾಡ್ಬೇಕಾಗಿತ್ತಲ್ಲ. ಆದಾಮ್ ಏನ್ ಮಾಡಿದಾನೆ? ಪ್ರೇಯರ್ ಮಾಡಿದಾನೆ. ಮೊದಲು ವಾಕ್ಯವನ್ನು ತನ್ನ ಬಾಯಲ್ಲಿ ತೆಗೆದುಕೊಂಡು ಹೋದ. ಆದಾಮನು ಇದೆಲ್ಲ ಆಗಿದ ಮೇಲೆ ಅವ್ವ ಮೊದಲು ಸ್ತ್ರೀಗೆ, ಅವ್ವಗೆ ಏನ್ ಹೆಸರಿತ್ತು? ಯಾರು ಗೊತ್ತಿಲ್ಲ ಬಹಳ ಜನಗೆ. ಮೊದಲು ಅವಾಗ ಆದಾಮನು ಆ ಸ್ತ್ರೀಯನ್ನು ಏನಂತ ಕರೀತಾನೆ? ಓದ್ರಿ ಅಲ್ಲಿ. ಆದಾಮನು ತನ್ನ ಹೆಂಡತಿಯ ಹೆಸರನ್ನು ಅವ್ವ ಎಂದು ಕರೆದನು. ಆಗ ಆದಾಮನು ತನ್ನ ಹೆಂಡತಿಯ ಹೆಸರು ಅವ್ವ ಎಂದು ಕರೆದ. ಯಾಕಂದ್ರೆ ಅಂಡರ್ಲೈನ್ ಮಾಡಿ ಅದ್ರ ಅರ್ಥ ನೋಡ್ರಿ. ಯಾಕಂದ್ರೆ ಅವಳು ಜೀವವುಳ್ಳ ಎಲ್ಲವರಿಗೆ ತಾಯಿ ಆಗೋಳು. ಈಗ ಅವಳು ತಾಯಿ ಆಗ್ಬೇಕಾದ್ರೆ ಯಾರು ಬದುಕಿರ್ಬೇಕ್ರಿ? ಆದಾಮ್ ಬದುಕಿರ್ಬೇಕು. ಅದಕ್ಕಾಗಿ ನಾನು ಅವ್ವ ಅನ್ನೋ ಹೆಸರಿನ ಅರ್ಥ ಎಲ್ಲಿದೆ ಅಂತ ಎಲ್ಲ ಕಡೆ ಹುಡುಕಾಡಿದೆ, ಸಿಗ್ತಾ ಇಲ್ಲ ಆಗಿತ್ತು ನನಗೆ. ಅದು ಆಕ್ಚುಲಿ ಈಜಿಪ್ಟಿಯನ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಈಜಿಪ್ಟಿಯನ್, ಯಾಕಂದ್ರೆ ಮೋಸೆ ಬರ್ತಿದ್ದಾನಲ್ಲ, ಇದು ಈಜಿಪ್ಟಿಯನ್. ಅವ್ವ ಅಂದ್ರೆ ಏನ್ ಗೊತ್ತಿದೆ? ಲೈಫ್. ಏನದು? ಎಲ್ಲವರ ಲೈಫ್, ಎಲ್ಲವರ ಜೀವ. ಅಂದ್ರೆ ಆದಾಮನ ಹೆದರಿ ಗಾಬರಿಕೊಂಡು ಇದು ಆಗಬೇಕಾಗಿತ್ತು. ಆದಾಮನ ಏನ್ ಮಾಡಿದಾನೆ? ದೇವ್ರು ಹೇಳಿದಾರೆ, ನಿನಗೆ ಇದು ಬಂದಿದೆ, ಮರಣ ಬಂದಿದೆ, ಇದು ಬಂದಿದೆ, ಶಾಪ ಬಂದಿದೆ, ನಿನ್ ಜೀವಮಾನಕ್ಕೆಲ್ಲ ಸುಖವಾಗಿರೋದಿಲ್ಲ, ನೀನು ಸತ್ಯನಾಶ ಆಗಿ ಹೋಗ್ತಿ ಎಂಬುದಾಗಿ ಎಲ್ಲ ತಿಳಿಸ್ಬಿಟ್ಟಿದ್ದಾರೆ ದೇವರು. ಯಾಕಂದ್ರೆ ನೀನು ಮಾಡುವ ಪಾಪದ ನಿಮಿತ್ತ. ಆದ್ರೆ ಅದನ್ನು ಹೇಳಿದ ಕೂಡಲೇ ಆದಾಮನ ಏನ್ ಮಾಡಿದಾನೆ? ಅವ್ವ ಅಂತ ಕರೆದ. ಯಾರನ್ನು? ಮೊದಲಿನ ಹೆಸರಿತ್ತು ಅವ್ವಗೆ स्त्री, नारी बोल के नाम था उसको. क्या नाम था? नारी. नारी को नेक्स्ट क्या बोला रहा है? अव्वा. अव्वा का मतलब क्या? जीवन. क्या नाम मतलब? जीवन. ಎಲ್ಲ ಹೇಳಿದ್ರಿ? ಜೀವ. ಲೈಫ್. ಲೈಫ್ ಅವ್ವನ ಹೆಸರು ಅಂದ್ರೆ ಲೈಫ್. ಲೈಫ್ ಅಂದ ಕೂಡಲೇ, ಹಲೋ ಕೇಳಿಸ್ತೀರಿ? ವೈಫ್ ಹೆಸರು ಏನು? ಲೈಫ್. ಆ ಲೈಫ್ ಅಂದ ಕೂಡಲೇ ಅಲ್ಲ ಏನಾಗಿದೆ? ದೇವರು ಒಂದು ಪಶುವನ್ನು ಹೊಡೆದು ಆತನಿಗೆ ಅಂಗಿಯನ್ನು ತೊಡಿಸಿದ. ಅಂದ್ರೆ ಅರ್ಥ ಏನು? ರಕ್ತ ಪ್ರೋಕ್ಷಣೆಯನ್ನು ಮಾಡಿ, ಅಲ್ಲೆಲೂಯ, ಅವನ ಪಾಪವನ್ನು ತೊಳೆದು, ಅವನ ಮಾನವನ್ನು ತೆಗೆದು, ಅವನಿಗೆ ಅವಮಾನವನ್ನು ತೆಗೆದು ಮಾನ ಸನ್ಮಾನದ ನೀತಿ ವಸ್ತ್ರವನ್ನು ತೊಡಗಿಸಿದ. ಎಲ್ಲರೂ ಹೇಳ್ತಿರಲ್ಲ ಈಗ ಹೇಳಿ. ಆದಾಮನು ಕಂಪ್ಲೀಟ್ ಜಡ್ಜ್ಮೆಂಟ್ ಅನ್ನೇ ಟರ್ನ್ ಮಾಡಿ ಮರಣಕರವಾದ ಜಡ್ಜ್ಮೆಂಟ್ ಅನ್ನು ಜೀವಕರವಾದ ಜಡ್ಜ್ಮೆಂಟ್ ಮಾಡಿದ. ಅಲ್ಲೆಲೂಯ. ಈಗ ಹೇಳಿ ಸಿಸ್ಟರ್, ಆದಾಮನಿಗೆ ಜ್ಞಾನೋಕ್ತಿಯಲ್ಲಿರುವತಕ್ಕಂಥ ಜ್ಞಾನ ಇತ್ತಾ ಇಲ್ಲ? ಯಾಕಂದ್ರೆ ಆದಾಮನಿಗೆ ದೇವರು ಮೊದಲೇ ಟ್ರೈನ್ ಮಾಡಿ ಇಟ್ಟಿದ್ದಾನೆ, ಬಹಳ ಹುಷಾರಾಗಿರು, ನಿನ್ನ ಮಾತುಗಳಲ್ಲಿ ಬಹಳ ಜಾಗ್ರತೆ ಇದ್ದೀರಿ ಎಂಬುದಾಗಿ. ಕೊನೆಗೆ ಎಲ್ಲದಕ್ಕಿಂತ, ಈಗನೇ ಹೇಳಿದೆ, ಎಲ್ಲದಕ್ಕಿಂತ ಅಮೂಲ್ಯವಾದದ್ದು ಏನಾಗಿದೆ ಈ ಜಗತ್ತಿನಲ್ಲಿ? ಹೇಳ್ರಿ, ಏನಾಗಿದೆ? ಜ್ಞಾನ. ಎಲ್ಲದಕ್ಕಿಂತ ಮೋಸ್ಟ್ ಪವರ್ಫುಲ್ ಇನ್ ದ ಅರ್ತ್ ಏನಾಗಿದೆ? ಜ್ಞಾನ. ಅಲ್ಲ, ಎಲ್ಲದಕ್ಕಿಂತ ಅಮೂಲ್ಯವಾದದ್ದು. जो कीमती चीज के बारे में बता रहा हूं, अब मैं बहुत पावरफुल चीज के बारे में बता रहा हूं. सबसे पावरफुल चीज क्या है? मनुष्य के मुंह से निकलते हुए अल्फाजों को शक्ति है. ಅಲ್ಲೆಲೂಯ. ಮನುಷ್ಯನ ಬಾಯಿಂದ ಬರತಕ್ಕಂಥ ಪ್ರತಿಯೊಂದು ನುಡಿಗಳಿಗೆ ಅಸಂಭವವಾದಂತ ಶಕ್ತಿ ಇದೆ. ಎಲ್ಲರೂ ಹೇಳ್ತೀರ ಅಲ್ಲೆಲೂಯ. ಅದಕ್ಕೆ ಅವನೇನಂದಾನೆ? ಲೈಫ್. ಈಗ ಪ್ರತಿದಿನ ಏನಂತ ಕರೀತಾ ಇದ್ದಾನೆ? ಹಿ ವಾಸ್ ನಾಟ್ ಕಾಲಿಂಗ್ ಡೆತ್. ಯಾರು ಕರೀತಾ ಇಲ್ಲ? ಆದಾಮನ ಏನು ಕರೀತಾ ಇಲ್ಲ? ಮರಣವನ್ನು ಕರೀತಾ ಇಲ್ಲ. ಅವ್ವ ಅಂತ ಕರೆದ್ರೆ ಏನ್ ಕರೆದಂಗೆ? ಓ ಲೈಫ್, ಹನಿ ಐ ಆಮ್ ಕಮಿಂಗ್ ಅಂತ ಹೇಳ್ತಾರೆ. ಯಾರು? ಅವ್ವ. ಆಮೇಲೆ ಯಾರು ಹೊರಗೆ ಬಂದಿದೆ? ಹೈ ಲೈಫ್ ಕಮ್ ಹಿಯರ್. ಯಾವಾಗ ನೋಡಿ ಯಾರು ಕರೀತಾ ಇದ್ದಾನೆ? ಲೈಫ್ ಅನ್ನು ಕರಿತಾ ಇದ್ದಾನೆ, ಡೆತ್ ಅನ್ನು ಕರಿತಾ ಇಲ್ಲ. ಅರ್ಥ ಆಗ್ತಾ ಇದೆ? ನೀವು ಕೂಡ ಏನ್ ಕರಿತೀರಿ? ಲೈಫ್. ಈಗ ಈ ನಾಲಿಗೆ ಪ್ರತಿದಿನ ಏನು ಉಲ್ಲೇಖನ ಮಾಡ್ತಾ ಇದೆ? ಜೀವ.
ಜೀವ ಅಂದ್ರೆ ಮರಣವು ಜೀವವು ಯಾರ ವಶದಲ್ಲಿದೆ? ಶೈತಾನ ವಶದಲ್ಲಿದೆಯಾ? ಅಕ್ಕನ ವಶದಲ್ಲಿದೆಯಾ? ಸೊಸಿ ವಶದಲ್ಲಿದೆಯಾ? ಗಂಡನ ತಾಯಿ ವಶದಲ್ಲಿದೆಯಾ? ಜೀವವು ಮರಣ ಯಾರ ವಶದಲ್ಲಿದೆ? ನಾಲಿಗೆ ವಶದಲ್ಲಿ. ಇದು ಸುವಾರ್ತೆ. ಈಗ ನಾಲಿಗೆ ವಶದಲ್ಲಿ ನೋಡ್ರಿ, ಜ್ಞಾನ ಅಮೂಲ್ಯವಾದದ್ದು. ನಿನ್ನ ಬಾಯಿಂದ ಬರ್ತಕ್ಕಂಥ ಮಾತು ಮೋಸ್ಟ್ ಪವರ್ಫುಲ್ ರಿಸಲ್ಟ್ ತರ್ತದೆ. ಎಲ್ಲರೂ ಹೇಳ್ತಿರಲ್ವಿ? ಎಷ್ಟು ಅರ್ಥ ಆಯ್ತು? ಇವತ್ತಿಂದ ಯಾವತ್ತಿಗೂ ನೆಗೆಟಿವ್ ಮಾತಾಡಲಿಕ್ಕೆ ಹೋಗ್ಬೇಡಿ. ಹಲ್ಲೆಲೂಯಾ ಹೇಳ್ರಿ. ನಾನು ತೃಪ್ತಿಯುಳ್ಳ ದೀರ್ಘಾಯುವಿಂದ ಬದುಕುತ್ತೇನೆ. ಪ್ರೈಸ್ ಲಾರ್ಡ್ ಜೀಸಸ್. तू ಬೇಗನೆ ಅನ್ನಕ್ಕೆ ಹೋಗ್ಬೇಡಿ. तू ಕೆತ್ತ ಕರ್ತೋ ಫೈದಾ ರಕ್ತಿಜೋ ಬಲ್ ಸಮಸ್ತೀನಿ ಅನ್ನಕ್ಕೆ ಹೋಗ್ಬೇಡಿ. ಪ್ರೈಸ್ ಲಾರ್ಡ್ ಜೀಸಸ್. గంభీరವಾಗಿ ಹೇಳ್ತಿರಲ್ವಿయా? నువ్వు ఎప్పుడు మారవరా అని అనుభవం. వాడు మారినట్టే నేను నమ్మను. నేను చెప్తున్నా, ఎటువంటి వాడిని కూడా మార్చాడు దేవుడు మనకి. హల్లెలూయా. ಎಲ್ಲರೂ ಹೇಳ್ತಿರಲ್ವಿಯಾ? ನಿಮ್ಮ ಮನೆಯಲ್ಲಿ ಯಾವ ಕೊರತೆ ಇಲ್ಲದಂತೆ ದೇವರು ತುಂಬುತ್ತಾನೆ. ಹಲ್ಲೆಲೂಯಾ. ನೀವು ನೀತಿಯನ್ನು ಪ್ರತಿದಿನ ಅನುಸರಿಸುತ್ತೀರಿ. ಆಮೇಲೆ ಎಲ್ಲರೂ ಹೇಳ್ತಿರಲ್ವಿಯಾ? ದೇವರ ಮಕ್ಕಳು, ಅದಕ್ಕೆ ಜ್ಞಾನವನ್ನು ಹಂಬಲಿಸಿ ದೇವರ ಮಾತು ಅನುಸಾರವಾಗಿ ನಡೆಯುವುದೇ ಜ್ಞಾನ. ದೇವರ ಮಾತು ಅನುಸಾರವಾಗಿ ಮಾತಾಡುವುದೇ ಪವರ್ಫುಲ್ ಮಾತುಗಳು. ಎಲ್ಲ ಹೇಳ್ತಿರಲ್ವಿಯಾ? ಎಲ್ಲ ಚೇಂಜ್ ಆಯ್ತಾ? ಎಲ್ಲ ಹೇಳ್ತಿರಲ್ವಿಯಾ? ಗಂಭೀರವಾಗಿ ಹೇಳ್ತಿರಲ್ವಿಯಾ? ನಮಗೆ ಏನಾದ್ರೆ ಒಂದು ಬಂದಿರುವಾಗ ನನಗೆ ಟಚ್ ಆದ್ರೆ ನನಗೆ ಬಹಳ ಬೆಂಕಿ ಆಗ್ತದೆ. ಅವ್ರು ಏನಾದ್ರು ನೆಗೆಟಿವ್ ಮಾತಾಡಿ ನಂಗೆ ಬಿಳಿಸ್ಲಿಕ್ಕೆ ನೋಡಿದ್ರೆ ನಾನು ಮತ್ತು 4-5 ಪಾಸಿಟಿವ್ ಮಾಡ್ತೀನಿ. వాతబెట్టినట్టు ఉంటుంది నాకు అది. ಅಲ್ಲಿ ದೇವದಾಸನಕ್ಕೆ ಚರ್ಚ್ಲೇ ಇದೆ. ಯಾರಿದೆ ಚರ್ಚ್ ಅಂತ ಹೇಳಿದೆ. ಯಾರಿದೆ ಚರ್ಚ್? 4 ಹಳ್ಳಿಗಳಲ್ಲಿ ಚರ್ಚ್, 4 ಚರ್ಚ್ ಅದಾವ ನಮಗೆ. ಯಾರ ಪ್ರೇಯರ್ ఉంది? ಈಗ 5 ಪ್ರೇಯರ್ ಸೆಲ್ ಸ್ಟಾರ್ಟ್ ಆಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ನನಗೆ ಯಾವ ನಾನು ಬರೆ ಹಾಕಿದ್ರೆ ಅವನು ಅಟ್ಟನಡ ಅಂತೇಳಿ ಮನೆಗೆ ಹೋಗಿ ಕೂತಿಲ್ಲ ನಾನು. ಯಾವತ್ತು ನಿನಗೆ ಇವರ ಡಲ್ ಸ್ಟೂಡೆಂಟ್ ಎಂದು ಹೇಳಿದ್ರು ನನಗೆ. ಅವ್ರು ಹೇಳಿದ ತಪ್ಪಿಲ್ಲ. ಹಲ್ಲೆಲೂಯಾ. ಬಹಳ జన ನಾವು టీచర్ ಮೇಲೆ తప్పు వస్తుంది. ఏం టీపీ అమ్మ టీచర్ మంచిది కాదు, నన్ను ఫెయిల్ చేసింది కావాల్సి ఉండి ಅಂತ ಹೇಳ್ತೀವಿ. అవునా లేదా? లేదక్క? అవునా లేదా? టీచర్ ఫెయిల్ చేసింది కావాల్సి ఉండే. హల్లెలూయా. టీచರ್ ಫೇಲ್ ಮಾಡುದಿಲ್ಲ. ಟೀಚರ್ ಯಾಕೆ ಫೇಲ್ ಮಾಡಿದಲ್ಲ ಅಂದ್ರೆ 4 ಸಾರಿ ನಿನ್ನನ್ನು ಅವಾಗಾದ್ರೆ ನಾಚಿಕೆ ಬಂದಾದ್ರೆ ನೀನು ಸರಿ ದಾರಿಗೆ ಬರ್ತೀಯ ಅಂತೇಳಿ. ಟೀಚರ್ ಫೇಲ್ ಮಾಡಿದ್ದು ನೀನು ಹಾಳಾಗಬೇಕಂದ್ರ ಅವಾಗಾದ್ರೆ ತಿಳುವಳಿಕೆ. 1 ಸಾರಿ ಫೇಲ್ ಮಾಡಿದ್ರೆ ಬುದ್ಧಿ ಬರಲಿಲ್ಲ. ಯಾರಿಗೆ? ಇಂಗ್ಲಿಷ್ ಸ್ಪೀಕಿಂಗ್ ಸರ್ಗೆ. ಹಲ್ಲೆಲೂಯಾ. 2 ಸಾರಿ ಫೇಲ್ ಮಾಡಿದ್ರೆ ಬುದ್ಧಿ ಬರಲಿಲ್ಲ ಮಾಸ್ಟರ್ ದೇವದಾಸ್ಗೆ. 3 ಸಾರಿ ಫೇಲ್ ಮಾಡಿದ್ರೆ ಬುದ್ಧಿ ಬರಲಿಲ್ಲ ಮಾಸ್ಟರ್ ದೇವದಾಸರಿಗೆ. 4ನೇ ಸಾರಿ ಫೇಲ್ ಮಾಡಿದ್ರು ಬಂದಿಲ್ಲ. ಅವಾಗೂ ತಂದೆ ಯಾವಾಗ ಮಂಚದಲ್ಲಿ ಬಿದ್ದ ಆವಾಗ ಲೈಟ್ ಹತ್ತಿದ್ದ ನನಗೆ. ಅಯ್ಯೋ ನಾನು ಓದಿಲ್ಲದ್ರಿ ಹಂಗೆ. ಆವಾಗ ನಾಚಿಕೆ ಬಂತಿತ್ತು. ఫెయిల్ మాడిది యాకంద్రే నేనంటే చాలా కోపము టీచర్కు, నేనంటే చాలా ఇష్టం లేదు, అందుకే నన్ను ఫెయిల్ చేసింది. అవును కొడుకా, నువ్వు చాలా మంచోడు, చాలా క్లెవర్ బాయ్ కదా నువ్వు. ಹೌದಾ లేబిటా? నువ్వు చాలా క్లెవర్ బాయ్. ಆ ಟೀಚರ್ చాలా చెడ్డది. ಹೌದಾ? ಪ್ರೈಸ್ ಲಾರ್ಡ್ ಜೀಸಸ್. ಆ ಟೀಚರ್ ಯಾಕೆ ಫೇಲ್ ಮಾಡಿದ್ರೆ ಇವ್ ಅವಾಗ ತಿಳ್ಕೊಂಡು ಉದ್ಧಾರ ಆಗ್ತಾನಂತೇಳಿ ಅವಾಗ ತಿಳ್ಕೊಂಡು ಲೈಟ್ ತಕ್ಕೊಂಡು ಶೈನ್ ಆಗ್ಬೇಕು ನಾವು. ಎಲ್ಲರೂ ಹೇಳ್ತಿರಲ್ವಯ್ಯ? ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಏನು ಬಂದ್ರು ಎಲ್ಲ ನಮ್ಮ ಒಳಗಿರ್ತಕ್ಕಂಥ ಸ್ಫೂರ್ತಿಯನ್ನು ಹೊರಗೆ ತೆಗಿಬೇಕು. ನಮ್ಮೊಳಗಿರ್ತಕ್ಕಂಥ ಕೌಶಲ್ಯವನ್ನು, ಟ್ಯಾಲೆಂಟ್ ಹೊರಗೆ ಬರಬೇಕು. ಎಲ್ಲರೂ ಹೇಳ್ತಿರಲ್ವಯ್ಯ? ಈಗ ದೇವರ ಮಕ್ಕಳೇ, ಆ ಜ್ಞಾನ ದೇವರ ವಾಕ್ಯವನ್ನು ಅನುಸರಿಸುವುದರಿಂದಲೇ ನಾವು ಜ್ಞಾನಿಗಳಾಗಿ ನಡೀತೇವೆ. ಎಲ್ಲ ಎದ್ದು ನಿಂತ್ರೋಣ, ಮನೆಗೆ ಹೋಗೋಣ. ಪ್ರೀತಿ ಎಲ್ಲ ಎದ್ದು ದೇವರಿಗೆ ಸ್ತೋತ್ರ ಮಾಡೋಣ. ಕಂಬರ್ ಕಾಯಿಸ್. ಎಷ್ಟರಿಗೆ ಅರ್ಥ ಆಯ್ತು? ಒಂದೇ ಮಾತಲ್ಲಿ ಹೇಳಿದ್ರೆ ದೇವರ ವಾಕ್ಯ ಅನುಸಾರವಾಗಿ ನಡೆಯೋದೇ ಜ್ಞಾನ. ಎಲ್ಲದ್ರೆ ದೇವರ ವಾಕ್ಯದ ಅನುಸಾರವಾಗಿ ನಡೆಯೋದೇ ಜ್ಞಾನ. हालेलुया. नहीं मेरे को ख्वाब में आया था वो इस लड़की को शादी करना भाई बोल के. हालेलुया. मैं ठीक सो ಅಂತ ಹೇಳ್ದ ಒಂದು ಬುದ್ಧಿವಂತ. मुझे उन्हें सुना नड़दे तुम्हारे माता पिता क्या बोल रहे? माता पिता क्या बोल रहे? ओ लड़की नೊಕ್ಕೋ ತಿರುಕು. कोई सी लड़की? ಆ ಹುಡುಗಿ ನಿನಗೆ ಬೇಡ ಅಂತ ಹೇಳಿ ಅಣ್ಣ ತಂದೆ ತಾಯಿ ಯಾರು ಹೇಳ್ತಾ ಇದ್ರೆ? ತಂದೆ ತಾಯಿ ಹೇಳ್ತಾರೆ. ಮತ್ತು ನಿನಗೆ ನನಗೆ ದೇವರೇ ಹೇಳಿದ್ರು ಅಂತ ಹೇಳ್ದ. ನಳದೆ ದೇವರು ತನ್ನ ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ಹೇಳ್ತಾನ? ತಂದೆ ತಾಯಿಗಳನ್ನು ಸನ್ಮಾನಿಸಿ ಅಂತೇಳಿ ದೇವ್ರು ಹೇಳಿ ಮತ್ತು ನಿನ್ ಕನಸೊಳಗೆ ನನ್ನ ಮಾತ್ರ ಕೇಳಿ ನೀ ತಂದೆ ತಾಯಿಗಳ ಮಾತು ಕೇಳಬೇಡ ಅಂತ ಹೇಳ್ತಾನ? ಅಕ್ಕ ಕೇಳಬೇಡ ಅಂತ ಹೇಳ, ತಂದೆ ತಾಯಿಗಳ ಮಾತು ಕೇಳಬೇಡ ಅಂತ ಹೇಳ್ತಾನ? ಅವಾಗ ಹೇಳಿದೆ, ಬ್ರದರ್ ಇದನ್ನ ಹೇಳಕ್ ಹೋಗ್ಬೇಡ, ದೇವರ ವಾಕ್ಯದಲ್ಲಿದೆ, ತಂದೆ ತಾಯಿಗಳನ್ನು ಸನ್ಮಾನಿಸಿರಿ ಭೂಲೋಕದಲ್ಲಿ ಬಹುಕಾಲ ಬದುಕುವಿ. ಎಲ್ಲರ ಎದುರಿನ ದೇವರಿಗೆ ಸಮರ್ಪಿಸೋಣ. ಎಲ್ಲರ ಎದುರಿನ ದೇವರಿಗೆ ಸಮರ್ಪಿಸೋಣ. ಕರ್ತನೇ ರಾಜ, ಇವತ್ತು ನಾವೆಲ್ಲರೂ ಜ್ಞಾನ ಎದಕ್ಕೆ ಅಧೀನರಾಗಿದ್ದೇವೆ? ಜ್ಞಾನ ಎದಕ್ಕೆ? ಏನು ಜ್ಞಾನ? ಜ್ಞಾನ ಅಂದ್ರೆ ಏನು?
ಒಳ್ಳೆದನ್ನು ಕೆಟ್ಟದನ್ನು ತಿಳ್ಕೋಬೇಕು. ಜ್ಞಾನ ಎಲ್ಲಿಂದ ಬರ್ತದೆ? ದೇವರ ವಾಕ್ಯದಿಂದಲೇ ಬರ್ತದೆ. ಕರೆಕ್ಟ್. ದೇವರ ವಾಕ್ಯದಿಂದಲೇ ಬರ್ತದೆ. ಥ್ಯಾಂಕ್ ಯು. ಜ್ಞಾನ ಅಲ್ಲೆಲ್ಲೂಯಾ ದೇವರ ವಾಕ್ಯದಿಂದಲೇ ಬರ್ತದೆ. ದೇವರ ವಾಕ್ಯಕ್ಕೆ ವಿಧೇಯರಾಗುವುದೇ ಜ್ಞಾನ. ದೇವರ ವಾಕ್ಯಕ್ಕೆ ಅವಿಧೇಯತೆ ಆಗುವುದೇ ಮೂರ್ಖತನ. ಎಲ್ಲರೂ ಹೇಳ್ತಿರಲ್ವಿಯಾ? ಎಲ್ಲ ನಮ್ಮ ಹೃದಯಗಳನ್ನು ದೇವರ ಕಡೆ ತಗ್ಗಿಸಿ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿ, ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟೋ ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ಯಾಕಂದ್ರೆ ನಿಮ್ಮ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಒಂದು ಅದ್ಭುತವಾದಂತಹ ಸಂಗತಿಗಳು ಪ್ರತಿದಿನ ನಾವು ನೋಡ್ತಾ ಇದ್ದೀವಿ. ನನ್ನ ಪ್ರಿಯ ಸಹೋದರಿ ಸರ್, ಗಮನಿಸ್ತೀರಿ? ಎಲ್ಲರೂ ಎಷ್ಟು ಆಸಕ್ತಿಯಿಂದ ಗಮನಿಸ್ತಾ ಇದ್ರಿ. ಈಗ ಎಷ್ಟರಿಗೆ ಆಗ್ತಾ ಇತ್ತು, ನಾನು ಏನು ಹೇಳಿದ್ರು ಪರಮೇಶ್ವರ ಗೋಚನ ಮೇಕೆ ಅಂತ ಕೇಳಬೇಕು. ಏನ್ ಕೇಳಬೇಕು? ದೇವರ ವಾಕ್ಯದಲ್ಲಿದೆ ಅಂತ ಆನದೇ చెప్తాడే కాదు. హల్లెలూయా. ఆయన చెప్పిందే నాన్న అంత బైబిల్ చెప్తే నాన్న చెప్పిందే కాకు, మమ్మీ చెప్పిందే కాదు, ಡ್ಯಾಡಿ చెప్పిందే కాదు. ಕಿಸ್ಕಿ ಸುಂತಿತು ಪರಮೇಶ್ವರ ಬೈಬಲ್ ವಾಕ್ಯದಲ್ಲಿ ಏನ್ ಹೇಳ್ತೇವೆ ಅದನ್ನೇ ನಾವು ಅನುಸರಿಸ್ತೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರ ಕಣ್ಣನ್ನು ಮುಚ್ಚಿ ದೇವರಿಗೆ ಸಮರ್ಪಿಸಿ ಇವತ್ತು ನಾವು ತೀರ್ಮಾನ ಮಾಡೋಣ. ಇವತ್ತು ಎಲ್ಲರೂ ತೀರ್ಮಾನ ಮಾಡ್ತೇನೆ, ನಾನು ದೇವರ ವಾಕ್ಯಾನುಸಾರ ನಡೀತೇನೆ. ಎಲ್ಲರೂ ನಾನು ಯೇಸುವನ್ನು ಅನುಸರಿಸುತ್ತೇನೆ. ನಾನು ಯೇಸುವನ್ನು ಅನುಸರಿಸ್ತೇನೆ. ಯೇಸು ನನಗೆ ಒಡೆಯನು, ಯೇಸು ನನಗೆ ರಕ್ಷಕನು, ಯೇಸು ನನಗೆ ಜ್ಞಾನಿ. ಸೊಲೊಮೋನನಕ್ಕಿಂತ ಗ್ರೇಟರ್ ಈ ಸ್ಟ್ಯಾಂಡಿಂಗ್ ಬಿಫೋರ್ ಯು ಅಂತ ಹೇಳಿದಾನೆ. ನಿಮ್ಗೆ ಗೊತ್ತಿದೆ, ಸೊಲೊಮೋನ ಕಂటే ಶ್ರೇಷ್ಠರು ನೀ ಮುಂದೆ ನಿಲುವ ನಡೆಯಸಯ್ಯ. ಓ ಹಲ್ಲೆಲೂಯಾ. ಸ್ತೋತ್ರ ಕರ್ತನೆ, ಕರುಣಾಮಯನಾದ ದೇವರೇ, ರಾಜಾದಿರಾಜನೇ ಕರ್ತನೆ, ಇವತ್ತು ನಿನ್ನ ವಾಕ್ಯದಿಂದ ಉಂಟಾಗತಕ್ಕಂಥ ಜ್ಞಾನ. ಹೌದು ರಾಜ, ನಿನ್ನ ವಿರೋಧಿಗಳನ್ನು ಕ್ಷಮಿಸು, ನಿನ್ನನ್ನು ದ್ವೇಷಿಸುವವರಿಗಾಗಿ ನೀನು ಅವರಿಗೆ ಮೇಲು ಮಾಡು, ನಿನ್ನನ್ನು ಶಪಿಸುವವರನ್ನು ಆಶೀರ್ವದಿಸು, ನಿನಗೆ ಶುಭ ಮಾತ್ರ ಖಂಡಿತವಾಗುತ್ತದೆ. ಹೌದು, ನಾನು ನಿನಗೆ ಹೇಳಿದ್ರೆ ದೇವರು ಯೇಸು ಕ್ರಿಸ್ತನು ಹೇಳಿರುವ ಎಲ್ಲ ಉಪದೇಶಗಳು, ಪ್ರತಿಯೊಂದು ಉಪದೇಶಗಳಲ್ಲಿ ಒಂದು ಜ್ಞಾನೋಪದೇಶ ಇದೆ. ಆ ಜ್ಞಾನವು ನಮ್ಮ ಪ್ರಾಣವನ್ನು ಕಾಪಾಡ್ತದೆ, ನಮ್ಮ ಆರೋಗ್ಯವನ್ನು ಕಾಪಾಡ್ತದೆ, ನಮ್ಮ ಬಲವನ್ನು ಕಾಪಾಡ. ಅದೇ ಜ್ಞಾನೋಕ್ತಿ 3ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಒಂದೊಂದು ಮಾತುಗಳು ಬಹಳ ಅದ್ಭುತವಾಗಿ ಹೇಳಲಾಗಿದೆ. ಜ್ಞಾನಿ ಯಾರು? ತನ್ನನ್ನು ತಾನು ಜಾಣ ನೆನೆಸಿಕೊಳ್ಳೋ ಜ್ಞಾನಿ ಅಲ್ಲ. तनन ताल ज्ञान नहीं सोल ज्ञान अपने आप को जो शाना समझता हो ज्ञानी ने परमेश्वर का जो डर मानता है और बुराई से दूर हो जाता है वही ज्ञानी है. ದೇವರ ಭಯಕ್ಕೆ ಅವನು ತನ್ನನ್ನು ತಾನು ಜಾಣನೆಂದಿಸಿಕೊಳ್ಳುವ ಜ್ಞಾನಿ ಅಲ್ಲ, ದೇವರ ಭಯವನ್ನು ಭಯಪಡುವನಾಗಿದ್ದು ಅದರ ಪ್ರಕಾರವಾಗಿ ನಡೆಯುವನಾಗಿದ್ದು ಕೆಟ್ಟದನ್ನು ತಿರಸ್ಕರಿಸಿದವರು ಜ್ಞಾನಿ ಎಂಬುದಾಗಿ ದೇವರ ವಾಕ್ಯದಲ್ಲಿ. ಕರುಣಾಮಯನಾದ ದೇವರೇ ನಿನಗೆ ಸ್ತೋತ್ರಕತೆ, ಪರಿಶುದ್ಧನಾದ ದೇವರೇ ನಿನಗೆ ಸ್ತೋತ್ರಕತೆ, ಮಹೋನ್ನತನಾದ ದೇವರೇ ನಿನಗೆ ಸ್ತೋತ್ರಕರ್ತನೆ. ಕೃಪೆ ರಾಜ, ಕೃಪೆ ರಾಜ, ಕೃಪೆ ಕರ್ತನೆ, ಕರುಣೆಯಿಂದ ಪ್ರೀತಿಯಿಂದ ವಾತ್ಸಲ್ಯದಿಂದ ನಮ್ಮನ್ನು ತುಂಬಿದಕ್ಕಾಗಿ ಸ್ತೋತ್ರ ರಾಜ. ಓ ರಾಜಾದಿರಾಜನ ಕರ್ತನೆ, ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಪ್ರಭು, ನಿನ್ನ ಮಗನಾಗಿ ನಾನ್ ಬಾಳುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಪ್ರಭು, ನಿನ್ನ ಮಗನಾಗಿ ನಾನ್ ಬಾಳುವೆ. ನಿನ್ನ ಚಿತ್ತವೇ ನನ್ನ ಧ್ಯಾನವಯ್ಯ, ನಿನ್ನ ಚಿತ್ತವೇ ನನ್ನ ಧ್ಯಾನವಯ್ಯ, ನಿನ್ನ ನುಡಿಗೆ ನಾನು ಸಾಧನಯ್ಯ. ಬೋಲೋ, ನಿನ್ನ ನುಡಿಗೆ ನಾನು ಸಾಧನಯ್ಯ. ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಪ್ರಭು, ನಿನ್ನ ಮಗನಾಗಿ ನಾನ್ ಬಾಳುವೆ. ಕೂಡಿ, ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಪ್ರಭು, ನಿನ್ನ ಮಗನಾಗಿ ನಾನ್ ಬಾಳುವೆ. ಸತ್ಯವಾಕ್ಯವೇ, ಸತ್ಯವಾಕ್ಯವೇ ನೀ ನಂಬುತ್ತಿರು, ಸತ್ಯವಾಕ್ಯವೇ ನೀ ನಂಬುತ್ತಿರು. ಜಗಜ್ಯೋತಿಯೇ ಪ್ರಭು ನನ್ನೇಸುವೆ. ಬೋಲೋ, ಜಗಜ್ಯೋತಿಯೇ ಪ್ರಭು ನನ್ನೇಸುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಪ್ರಭು, ನಿನ್ನ ಮಗನಾಗಿ ನಾನ್ ಬಾಳುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಪ್ರಭು, ನಿನ್ನ ಮಗನಾಗಿ ನಾನ್ ಬಾಳುವೆ. ಮಹೋನ್ನತನಾದ ದೇವರೇ, ನನ್ನ ಕರ್ತನೆ, ನನ್ನ ಕರುಣೆ, ನನಗೆ ಕೊಟ್ಟಿರುವ ಕರುಣೆ, ಪ್ರೀತಿ, ವಾತ್ಸಲ್ಯ, ನನಗೆ ಜ್ಞಾನವು, ನನಗೆ ಸಮಸ್ತವಾಗಿರುವ ನೀನು ಕರ್ತನೆ. ಏನಿಲ್ಲ, ಯೇಸುವನ್ನು ಹಿಂಬಾಲಿಸುವುದೇ ಜ್ಞಾನ, ಯೇಸುವಿನ ವಾಕ್ಯದನುಸಾರವಾಗಿ ನಡೆಯುವುದೇ ಜ್ಞಾನ ಎಂಬುದಾಗಿ ತಿಳಿದುಕೊಂಡಿದೆ ರಾಜ. ಅದಕ್ಕಾಗಿ ನಿನ್ನ ವಾಕ್ಯ ಹೇಳ್ತಾ ಇದೆ ಕರ್ತನೆ, ಯಾರು ಜ್ಞಾನವನ್ನು ಅವಲಂಬಿಸಿದಾನೆ ಅವನ ಬಲಗೈಯಲ್ಲಿ ದೀರ್ಘಾಯು, ತೃಪ್ತಿಯುಳ್ಳ ದೀರ್ಘಾಯು, ಅವನ ಎಡಗಲ್ಲಿ ಧನೈಶ್ವರ್ಯವಿರುವುದು, ಅವನ ಮಾರ್ಗಗಳಲ್ಲಿ ಸುಕ್ಷೇಮವಾದದ್ದು, ಅವನ ಸಮಾಧಾನವಾಗಿ ಅವನ ಜೀವಮಾನ ಕಾಲದ ಎಲ್ಲಾ ದಿನಗಳು ಸುಖಕರವಾಗಿಯೂ ವರ್ಷಗಳು ಹರ್ಷದಿಂದ ನಡೆದು ಕರ್ತನ ವಾಕ್ಯಕ್ಕೆ ವಿಧೇಯರಾಗಿ ಕರ್ತನ ವಾಕ್ಯಕ್ಕೆ ಅಧೀನರಾಗಿ ನಡೆದಾದ್ರೆ ಅವನಂತೆ ಕೇಳತಕ್ಕಂಥ ಎಲ್ಲಾ ನನ್ನ ಪ್ರಿಯ ಸಹೋದರ ಕರ್ತನೆ, ಆದಾಮನಿಗೆ ಆ ಜ್ಞಾನ ಕೊಟ್ಟಿರುವುದರಿಂದಲೇ, ಆ 10 ವರ್ಷದಿಂದ ಹೆಚ್ಚಿನ ಕಾಲ ಆತನಿಗೆ ಇರುವುದರಿಂದಲೇ
ದೇವರಾತನಿಗೆ ಬೋಧಿಸಿರುವ ಮಾತುಗಳ ನಿಮಿತ್ತ ಆದಾಮನು ತನ್ನ ಬಾಯಿಂದ ಶಾಪವನ್ನು ನೋಡುವುದಿಲ್ಲ. ಮೋಸ್ಟ್ ಪವರ್ಫುಲ್ ಥಿಂಗ್ ಅನ್ನು ನೋಡಿದ್ರು. ಅದೇನಂದ್ರೆ ಅವ್ವ ಎಂಬುದಾಗಿ ಹೆಸರಿದ್ರ. ಅವ್ವ ಅಂದ್ರೆ ಲೈಫ್, ಲೈಫ್ ಅಂದ್ರೆ ಜೀವ. ಅದಕ್ಕಾಗಿ 4 ವರ್ಷದಲ್ಲಿ ಜೀವವು ಮರಣವಿದೆ, 4 ವರ್ಷದಲ್ಲಿ ಶಾಪವು ಆಶೀರ್ವಾದ ಇದೆ, 4 ವರ್ಷದಲ್ಲಿ ಮೇಲು ಕೇಳಿದೆ. ಯೇಸು ನಾಮದಲ್ಲಿ ಕರ್ತೇನೆ, ಇನ್ನು ಮುಂದೆ ನಿನ್ನ ಮಕ್ಕಳಾದ ನಾವೆಲ್ಲರೂ ಕರ್ತೇನೆ ನಮ್ಮ ಬಾಯಿಂದ. ಅದಕ್ಕೆ ರಕ್ಷಣೆ ಕೂಡ ಎಲ್ಲಿಂದ ಕೊಟ್ಟಿದ್ದಾನೆ? ನಿಮ್ಮ ಬಾಯಿಂದ ಯೇಸುವನ್ನು ಪ್ರಭು ಎಂದು ಒಪ್ಪಿಕೊಂಡ್ರೆ, ಅರಿಕೆ ಮಾಡಿದ್ರೆ ನಿಮಗೆ ರಕ್ಷಣೆ. ಎದರಿಂದ ಬಂದಿದೆ ರಕ್ಷಣೆ? ನಮ್ಮ ಬಾಯಿಂದ ಒಪ್ಪಿಕೊಳ್ಳುವುದರಿಂದ ರಕ್ಷಣೆ ಬಂದಿದೆ. ಪಾಪಗಳು ಇದರಿಂದ ಕ್ಷಮಾಪನೆ ಆಗ್ತದೆ. ನೀವು ನಿಮ್ಮ ಪಾಪಗಳನ್ನು ದೇವರ ಹತ್ರ ಬಾಯಿಂದ ಒಪ್ಪಿಕೊಂಡ್ರೆ ನಿಮ್ಮ ಪಾಪಗಳು ಕ್ಷಮಾಪನೆ. ಅಂದ್ರೆ ಬಾಯಿಂದ ಬರ್ತಕ್ಕಂಥ ನುಡಿ ನಿಮಗೆ ರಕ್ಷಣೆ, ಕ್ಷಮಾಪಣೆ, ಸಮಾಧಾನ, ಶಾಂತಿ, ಜಯ, ಆನಂದ, ಹರ್ಷ, ಸಮೃದ್ಧಿ ಕೊಡತಕ್ಕಂತಾಗಿದೆ ಕರ್ತನೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದು ರಾಜ. ಇವತ್ತು ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಈ ಜ್ಞಾನೋಪದೇಶವು ಅವರ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು, ಐಶ್ವರ್ಯಗಳು, ಅಂತಸ್ತುಗಳು, ಕೊನೆಗೆ ನಿತ್ಯ ಜೀವ ರಕ್ಷಣೆ ಅವರೆಲ್ಲರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ನನ್ನ ಪ್ರಿಯ ಸಹೋದರಿ ಸಹೋದರ ಎಲ್ಲರಿಗೂ ಶೇರ್ ಮಾಡ್ತಿರೋದನ್ನು ಬಹಳ ಸುಂದರವಾದಂತಹ ಸಂದೇಶ ಇದೆ. ನೀವು ಜ್ಞಾನೋಕ್ತಿ 3ನೇ ಅಧ್ಯಾಯ ಸಂಪೂರ್ಣವಾಗಿ ಓದ್ತಾ ಬಂದಿರೆ ಆ ಜ್ಞಾನದಲ್ಲಿರ್ತಕ್ಕಂಥ ಸುಖ ಶಾಂತಿ ನಿಮ್ಮೆಲ್ಲರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ನನ್ನ ಹಾರೈಕೆ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.